ನೀವು ನಮ್ಮ ಅಪ್ಲಿಕೇಶನ್ ಯಾವತ್ತಾದ್ರೂ ಒಂದಿನ ಬಂದು ನೋಡಿದೀರಾ ನಮ್ಮ ಪ್ರಾಬ್ಲಮ್ ಏನಿದೆ ಅಂತ? ಬಿಲ್ಡರ್ ಮಾಡಿರೋ ಪ್ರಾಬ್ಲಮ್ ಇಂದ ನಾವು ಸಫರ್ ಆಗ್ತಾ ಇದೀವಿ ಸರ್. ಒಂದ್ ನಿಮಿಷ ನಿಮ್ಮ ಪ್ರಾಬ್ಲಮ್ ನಮ್ಮ ಒಂದು ಸಾಮಾನ್ಯ ಸಭೆನಲ್ಲೂ ಚರ್ಚೆ ಆಗಿದೆ. ನಮ್ಮ ಲಿಮಿಟ್ ಬಿಟ್ಟು ಗಾಡಿ ಕಳ್ಸಕ್ಕೆ ಅಂತ ಒಂದು ಮೂರ್ ವಾರ ಬಂದಿದ್ದಾರೆ ಅಷ್ಟೇ ಸರ್. ನೆಕ್ಸ್ಟ್ ಬಂದಿಲ್ಲ. ಬರೋದು 12 ಗಂಟೆ 1 ಗಂಟೆ ಮಧ್ಯಾಹ್ನದಲ್ಲಿ ಬರ್ತಾರೆ. ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಅಟ್ಲೀಸ್ಟ್ ಒಂದು 8 ಗಂಟೆ ಒಳಗಡೆ ಬಂದ್ರೆ ಎಲ್ಲರೂ ಪ್ರಯತ್ನ ಪಡ್ತೀವಿ. ಅದೇ ಹೇಳ್ತಿದೀವಲ್ಲ, ಇದನ್ನ ಇಲ್ಲೊಂದಕ್ಕೆಲ್ಲ ಪ್ರಾಬ್ಲಮ್ ಆಗ್ತಿರೋದು. ಈಗ ಹೌಸಿಂಗ್ ಬೋರ್ಡ್ ಅವರು ಅದೇ ಪ್ರಾಬ್ಲಮ್ ಅಲ್ಲಿ ಕೇಳಿರುವಂತದ್ದು. ಅದಕ್ಕೋಸ್ಕರ ನಮ್ಮ ಗ್ರಾಮ ಸಭೆಯ ಸಂಕಲ್ಪನೂ ಸಹಿತ ಅದೇ ರೀತಿ ಆಗಿದೆ. ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋಣ, ನೀರನ್ನು ಮಿತವಾಗಿ ಬಳಸೋಣ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡೋಣ. ಇದು ಸ್ಲೋಗನ್ ಬಹಳ ಚೆನ್ನಾಗಿದೆ ಸರ್. ಇದನ್ನು ನಾವೆಲ್ಲ ಸೇರ್ಬಿಟ್ಟು ಕಾರ್ಯಗತ ಮಾಡೋಣ. ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ನಮ್ಮ ಬಡಾವಣೆಯಲ್ಲಿ ನಮ್ಮ KHV ಲೇಔಟ್ ಇದೆಯಲ್ಲ, ಇದರಲ್ಲಿ ನಾವು ಸಾಧ್ಯವಾದಷ್ಟು ಎಲ್ಲ ಮನೆ ಮತ್ತು ನಿವೇಶನಗಳ ಮಾಲೀಕರು ಎಲ್ಲ ನಾವು ಟ್ಯಾಕ್ಸ್ ಅನ್ನು ಸಮಯಕ್ಕೆ ಸರಿಯಾಗಿ ಕಟ್ತಾ ಇದ್ದೇವೆ. ನಾವು ಅದನ್ನು ಇನ್ನೂ ಚುರುಕುಗೊಳಿಸಬೇಕಾದ್ರೆ ನಮಗೊಂದು ಕೆಲವೊಂದು ಸವಲತ್ತುಗಳನ್ನು ಹೇಳ್ತಾ ಇದ್ದೇವೆ ಸರ್. ಈ ಸ್ವಚ್ಛತೆ ಬಗ್ಗೆ ಅದನ್ನು ಕೊಟ್ಟರೆ ನಾವಿನ್ನೂ ಸಹಿತ ಉತ್ತೇಜನ ಮಾಡಿ ಎಲ್ಲರೂ ಟ್ಯಾಕ್ಸ್ ಕಟ್ಟೋತಾರೆ ನಾವು ಎನ್ಕರೇಜ್ಮೆಂಟ್ ಮಾಡ್ತೀವಿ. ನಮ್ಮ ಮೀಟಿಂಗ್ಗಳಲ್ಲಿ ಸಹಿತ ನಾವು ಹೇಳ್ತೀವಿ. ಅದಕ್ಕೆ ಪೂರಕವಾಗಿ ಈ ನೋಡಿ ಗ್ರಾಮ ಸಭೆ ಇವತ್ತು ಬಹಳ ಸಂತೋಷವಾಗಿದೆ ಸರ್. ಎಲ್ಲ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇದನ್ನು ವ್ಯವಸ್ಥಿತವಾಗಿ ಮಾಧ್ಯಮ ಮಿತ್ರರಿರ್ತಾರೆ, ಒಂದು ನೀವು ಹೆಡ್ಲೈನ್ ಅಲ್ಲಿ ಹಾಕ್ಬೇಕು. ನಾವು ನೋಡಿ ಎಲ್ಲ ಇಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಲೋಕಲ್ ಬಹಳ ಸಂತೋಷ. ನಮ್ಮ ದೊಡ್ಡ ದೊಡ್ಡ ಪ್ರತಿನಿಧಿಗಳು ಸಹಿತ ಬಂದ್ರೆ ಬಹಳ ಸಂತೋಷ ಆಗುತ್ತೆ. ಇದರಲ್ಲಿ ಹಿರಿಯರು ಸ್ವಲ್ಪ ಅಸಮಾಧಾನವನ್ನು ತೋರಿಸಿದ್ರು ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಹೆಡ್ಲೈನ್ ಅಲ್ಲಿ ಹಾಕಿ. ಯಾಕೆಂತ ನಮ್ಮ ಪ್ರತಿನಿಧಿಗಳನ್ನ ನೋಡ್ಬೇಕಂತ ಒಂದು ಆಸೆ ಇರುತ್ತೆ, ಇದನ್ನ ಹೇಳ್ಕೊಳ್ಳಿಕ್ಕೆ. ನಾವು ಇದನ್ನು ವಿನಂತಿ ಅಂತ ಹೇಳಿ ಹಾಕಿ, ಬೇರೆ ಏನಿಲ್ಲ. ಪ್ರತಿನಿಧಿಗಳು ಯಾರಾದ್ರಿಂದ ಅದನ್ನು ಚೂರು ಅದನ್ನು ಸೇರಿಸಿದ್ದಾರೆ. ಅದರ ಜೊತೆಗೆ ಸರ್, ನಮ್ಮ ಲೇಔಟ್ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೇವೆ. ಮತ್ತೆ ನೋಡಿ, ಈ ಕಾರ್ಯಕ್ರಮಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವರು ಬಹಳ ನಿಷ್ಠಾವಂತರಿದ್ದಾರೆ, ಬಹಳ ಉತ್ಸಾಹದಿಂದ ಮಾಡ್ತಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕರಿಸಿದರೆ ನಿಮ್ಮ ಮಾರ್ಗದರ್ಶನ ಇಟ್ ಈಸ್ ವೆರಿ ಗುಡ್. ಅದ್ರ ಜೊತೆಗೆ ನೋಡಿ, ನಮ್ಮ ಅಕ್ಕಲ್ಲಿ ಕಸ ಹಾಕ್ಲಿಕ್ಕೆ ಬರ್ತಾ ಇದ್ದಾರಲ್ಲ ನಮ್ಮ ಗಾಡಿಯವರು, ಎಲ್ರಿಗೂ ಬಹಳ ತಿಳುವಳಿಕೆ ಬರ್ತಾರೆ ಮನೆ ಮನೆಗೆ. ಅದ್ರಲ್ಲಿ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಈಗ ಆಲ್ಟರ್ನೇಟಿವ್ ಡೇಸ್ ಬರ್ತಾರೆ. ಇವತ್ತು ಕಾರ್ಯಕ್ರಮ ಆಯಿತು, ಪಾಪ ಅವ್ರಿಗೆ ಎಂಗೇಜ್ ಆಗ್ತಾರೆ, ಇವತ್ತು ಹೋಗ್ಲಿಕ್ಕಾಗಲ್ಲ, ಮತ್ತೆ ನಾಳೆ ಬರ್ಲಿಕ್ಕಾಗಲ್ಲ, ಹಾಗಾಗಿ ಗ್ಯಾಪ್ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ವಿನಂತಿ ಅಂದ್ರೆ, ನಮ್ಮ ಟ್ಯಾಕ್ಸ್ ಅಮೌಂಟ್ ಬರ್ತಾ ಇದೆ, ಜಿಗಳಕ್ಕೆ ಮತ್ತೆ ನಮ್ಮ ಲೇಔಟ್ಗೆ ಒಂದು ಸಪರೇಟ್ ಆಗಿ ಒಂದು ಇಂಡಿವಿಜುವಲ್ ವೆಹಿಕಲ್ ಅನ್ನು ಒಂದು ಒದಗಿಸ್ಕೊಡ್ಬೇಕು ಅಂತೇಳಿ ಒಂದು ಮನವಿ ಅದೊಂದಿದೆ. ಅದ್ರ ಜೊತೆಗೆ ಮತ್ತೆ ಸೇಫ್ಟಿ ದೃಷ್ಟಿಯಿಂದ ಈಗ ನಮ್ಮಲ್ಲಿ ದೀಪಗಳು, ಬೀದಿ ದೀಪಗಳು ಸ್ವಲ್ಪ ಬಹಳ ಹಾಳಾಗಿದೆ. ಅಲ್ಲಲ್ಲಿ ನೀವು ಒಂದು 5 ಮಾಸ್ಕ್ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ. ಅದ್ರ ಜೊತೆಗೆ ಮತ್ತೆ ಬ್ಲಾಕ್ 1 ಇಂದ ಬ್ಲಾಕ್ 2 ಬರುತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ. ಅಲ್ಲಿ ಅಟ್ಲೀಸ್ಟ್ ರಸ್ತೆಗಳೇನಿದೆ ಗುಂಡಿ ಬಿದ್ದಿರ್ತಕ್ಕಂಥದ್ದನ್ನು ರಿಪೇರಿ ಮಾಡೋ ಕೆಲಸ ಮೊನ್ನೆ ಅಧ್ಯಕ್ಷರುಗಳಿಗೆ ಅವ್ರ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಆಗ್ತದೆ ಅದರ ಪೀಡಿಯವರನ್ನು ಹೇಳಿದ್ರು ಸರ್, ಅದನ್ನ ಮಾಡಿಕೊಡಿ ಸರ್. ಮತ್ತೆ ಈ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳ್ತಾ ಇದ್ದಾರೆ ಸರ್. ಆಕ್ಚುಲಿ ಲಾಸ್ಟ್ ಮೀಟಿಂಗ್ ಆದ್ಮೇಲೆ ನಾವು ಜಗಳದಿಂದ ಬರ್ತಕ್ಕಂಥ ರಸ್ತೆ ಏನಿದೆ, ಆಕ್ಚುಲಿ ಬಹಳ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ನಿಂತ್ಕೊಂಡು ಟ್ಯಾಕ್ಸ್ ಆಗೋದು ಏನಿದೆ ಅದೆಲ್ಲ ಬಹಳ ಉತ್ತಮ ಕೆಲಸ ಆಗ್ತಾ ಇದೆ, ಕಂಟ್ರೋಲ್ ಆಗಿದೆ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಮಾಡುವ. ಈ ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ತಮ್ಮ ಪರಿಯಲ್ಲಿ ಬರ್ತಕ್ಕಂಥ ಅಂಗಡಿಗಳಲ್ಲಿ ಕಂಪಲ್ಸರಿಯಾಗಿ ಏನಾದ್ರು ಅದನ್ನು ಇಡುವಾಗ ಏನಾದ್ರು ವ್ಯವಸ್ಥೆ ಮಾಡಬಹುದಾ, ಅವ್ರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಪ್ಲಾಸ್ಟಿಕ್ ಅನ್ನು ನೀವು ಮಾರಬೇಡಿ, ಕೊಡಬೇಡಿ ಅಂತ ಹೇಳ್ಬಿಟ್ಟು ಏನಾದ್ರು ಬಾಡಿಗೆ ಕೊಟ್ಟಿರೋರು ಇದ್ರೆ ಒಂದು 100 ಮನೆ ಇರ್ಬೋದು, ಇನ್ನೆಲ್ಲ ಸ್ವಂತ ಮನೆಗಳ 20,000 ರೂಪಾಯಿ ಖರ್ಚು ಸರ್. ಈಗ 4 ಮನೆ ಈಗ ಈ ನಡುವೆ ಟೆಫ್ಟ್ ಆಗಿದೆ, ಕಳ್ತನ ಆಗಿದೆ. 4 ಮನೆ ಆಗಿದೆ ಲಾಸ್ಟ್ 3 ಮಂತ್ಸ್ ಅಲ್ಲಿ. 4 ಮನೆ ಈ 2 ತಿಂಗಳಲ್ಲಿ 4 ಮನೆ ಒಟ್ಟೊಟ್ಟಿಗೆ ಆಗ್ತಾ ಇದೆ, ಪಕ್ಕದ ಮನೆಗಳು. ಅದರಿಂದ 1-2 ಕ್ಯಾಮ್ರಾ ಮನೆ ಮುಂದೆ ಹಾಕೊಂಡ್ರೆ ಯಾಕೆ ಬರಲ್ಲ ಸರ್, ಯಾರು ಹತ್ರ ಸುಳಿಯಲ್ಲ. ಅದಕ್ಕೋಸ್ಕರ ನಾನು ವಿಲೇಜ್ ವಿಚಾರದಲ್ಲೂ ಅದಕ್ಕೋಸ್ಕರ ಹಾಕ್ತಾ ಇರೋ ಮೂವ್ಮೆಂಟ್ಸ್ ಆದ್ರೂ ಗೊತ್ತಾಗ್ಲಿ ಅಂತ ಒಂದು 7-8 ಏನೋ ಸ್ಪಾಟ್ಸ್, ಮೇನ್ ಸ್ಪಾಟ್ಸ್ ಇದೆ. ನಮ್ ವಿಲೇಜ್ ಎಂಟ್ರಿ ಆಗ್ಬೇಕು, ನಮ್ಮ ಹೌಸಿಂಗ್ ಬೋರ್ಡ್ ಎಂಟ್ರಿ ಆಗ್ಬೇಕು ಅಂದ್ರೆ ನಾನು ಏನೋ ನಮ್ಮ ಏಕಬಲಿ ಅವರು ಅಂಬರೀಶ್ ಅವ್ರ ಹತ್ರ ಎಲ್ಲ ಮಾತಾಡಿದೀನಿ. ಇದ್ರ ವಿಚಾರ ಎಲ್ಲ ಮಾಡ್ಬೇಕು ಅಂತ ಹೇಳಿ. ಲಾಂಕಾ ಸಿಟಿಯಿಂದ ಬರುವಂತ ರೋಡ್ ಏನ್ ಮೇನ್ ರೋಡ್ ಇದೆ, ಅರಸಗಲ್ಲಿಂದ ಬರುವಂತ ಮೇನ್ ರೋಡ್ ಇದೆ, ಮತ್ತೆ ಅರೇನೂರಿಂದ ಕಾಲ್ ದಾರಿ ಇದೆ. ಆ ದಾರಿ ಹತ್ರ ಒಂದತ್ರ ಆದಿಗೋಡನಹಳ್ಳಿ, ಈ ತರ ಸೊಳ್ಳೆಪುರ, ಈ ತರ ಪಾಯಿಂಟ್ ಗಳಿದೆ. ಗುಡ್ಡೇಟಿಯಿಂದ 3 ರೋಡ್ ಇದೆ, ಎಡಮಡಿಯಿಂದ 3 ರೋಡ್ ಇದೆ. ಈ ರೋಡ್ ಹತ್ರ ಮಾತ್ರ ಕ್ಯಾಮ್ರಾ ಹಾಕಿದ್ರೆ ಎಂಟ್ರೆನ್ಸ್ ಆಗೋದಕ್ಕೆ ಇದೊಂದು ದಾರಿ ಬಿಟ್ಟರೆ ಯಾವ್ದು ದಾರಿ ಇಲ್ವಲ್ಲ. ಮೂವ್ಮೆಂಟ್ಸ್ ಗೊತ್ತಾಗುತ್ತೆ, ಯಾರು ಒಳಗೆ ಬಂದಿದ್ದಾರೆ, ಯಾರು ಒಳಗೆ ಆಚೆ ಹೋಗಿದ್ದಾರೆ ಅಂತ. ಅವ್ರು ಅಟ್ಲೀಸ್ಟ್ ಕಂಟ್ರೋಲ್ ಆಗುತ್ತೆ ಅಂತ. ಅದಕ್ಕೆ ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲ ಮತ್ತೆ ಇನ್ನೊಂದು ಕೇಸ್
ಮಾತಾಡೋಣ. ಇದು ಹೆಚ್ಚು ಕಡಿಮೆ ಒಂದು 25 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಇಷ್ಟು ಕ್ಯಾಮ್ರಾಗಳು ಮಾಡ್ಬೇಕಂದ್ರೆ. ನಾನು ನಮ್ಗೇನು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಆ ಪ್ರಾಜೆಕ್ಟ್ ಮಾಡ್ತಾ ಇರೋಂಥದ್ರ ಜೊತೆ ಚರ್ಚೆ ಮಾಡ್ಬಿಟ್ಟು ಎಲ್ಲಾ ಕಡೆನೂ ತಗೊಂಡು ತೋರ್ಸ್ಕೊಂಡು ಬಂದಿದ್ದು ಎಷ್ಟಾಗುತ್ತೆ ಅಂತ. ಇದಕ್ಕೊಂದು 20-25 ಲಕ್ಷ ಆಗುತ್ತೆ. ಒಂದು ಸೈಟ್ ಏನೋ EWS ಸೈಟ್ ಅವ್ರು ಮಾರ್ಕೊಂಡ್ರೆ ಹೌಸಿಂಗ್ ಬೋರ್ಡ್ ದುಡ್ಡು. ನಾನು ಶ್ರೀಶಂಕರ್ ರೆಡ್ಡಿ ಅವರಿಬ್ರು ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ವಿ, ಕಂಟಿನ್ಯೂ ಆಗಿ ಮಾತಾಡ್ಬೇಕಿದ್ರು, ವಿಚಾರ ಮಾತಾಡೋಣ ಅಂತ ಹೇಳಿ. ಶ್ರೀಶಂಕರ್ ರೆಡ್ಡಿ ಅವರು ಅಂಬರೀಶ್ ಅವ್ರ ಜೊತೆ ಲಾಸ್ಟ್ 3 months ಇಂದ ಕ್ಯಾಮ್ರಾ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ನಾವು ಕರ್ಸ್ಕೊಂಡು ಮಾತಾಡ್ತೀವಿ. ಈಗ ಒಂದು ಮೀಟಿಂಗ್ ಸಪರೇಟ್ ಆಗಿ ಇಟ್ಕೊಳ್ಳೋಣ. ಈಗ ನನ್ನ ಕಡೆಯಿಂದ ಏನು ಅಂದ್ರೆ, ಇಲ್ಲಿ ನಮ್ಮ ಪಂಚಾಯತಿ ದಿರ್ಗುಪ್ಪೆ ಪಂಚಾಯತಿ ಒಂದು ರಿಕ್ವೆಸ್ಟ್, ಕ್ಯಾಮ್ರಾ ಇಷ್ಟೆಲ್ಲ ನಾವು ಊರಲ್ಲಿ ಹಾಕೊಂಡ್ವಿ. ನಾನು ಇನ್ನೊಂದು ರಿಕ್ವೆಸ್ಟ್ ಕೇಳಿದೆ, ಸಾಯಿ ಲೇಔಟ್ ಮತ್ತೆ ಜನಾರ್ದನ್ ಲೇಔಟ್ ಮುಂದೆ ಅದೊಂದು ಒಂದು ಅರ್ಧ ಕಿಲೋಮೀಟರ್ಗೆ ಕ್ಯಾಮ್ರಾಗಳು ಮಾಡಿದ್ರೆ ಇನ್ನೊಂದು 2 ಲಕ್ಷ ರೂಪಾಯಿ ಆಗುತ್ತೆ. ಈ ಬರೋ ಆಕ್ಷನ್ ಪ್ಲಾನ್ ಅಲ್ಲಿ ಅದನ್ನ ಸೇರಿಸಿ ಎಕ್ಸ್ಟ್ರಾ ಇದೊಂದು ದುಡ್ಡು ಅಂದ್ರೆ ಯಾವ್ದೇ ಮೆಂಬರ್ಸ್ ಸೇರಿಸ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೆಂಬರ್ಗೆ 4 ಲಕ್ಷ 5 ಲಕ್ಷ ಕೊಡ್ತಾರೆ. ನಮ್ ಊರಲ್ಲಿ ಕೆಲಸ ಮಾಡ್ಕೊಳ್ಳೋಕೆ ಸಾಲಲ್ಲ. ಇದನ್ನೊಂದು ಎಕ್ಸ್ಟ್ರಾ ವರ್ಕ್ ಆಗಿ ತಗೊಂಡು ಅಲ್ಲಿ ಅಟ್ಲೀಸ್ಟ್ ಸ್ಕೂಲ್ ಕಸ ಆಗದೆ ಇರೋದಕ್ಕೆ ಕ್ಯಾಮ್ರಾಗಳು ಫಿಕ್ಸ್ ಮಾಡ್ಕೊಡ್ಲಿ. ಅಟ್ಲೀಸ್ಟ್ ಅರ್ಧ ಕಿಲೋಮೀಟರ್ ಅಲ್ಲಿ ಹಾಕೊಂಡ್ಬಿಟ್ರೆ ಮತ್ತೆ ಕಸ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಮ್ಮ ನಂಜಪ್ಪನವರು ಮತ್ತೆ ಹೌಸಿಂಗ್ ಬೋರ್ಡ್ ಅವರೆಲ್ಲ ಸೇರಿ ಇವತ್ತು ಕೊಟ್ಟಿರುವಂತ ಲೆಟರ್ಗೆ ದಯವಿಟ್ಟು ಇದಕ್ಕೆ ಮುಂಚೆ 2 ಸತಿ ಕೊಟ್ಟಿದೀವಿ, ಗಾಡಿ ಹಾಕೊಡಿ ಅಂತೇಳಿ. ಗಾಡಿ ಹಾಕೊಟ್ಟಿಲ್ಲ. ದಯವಿಟ್ಟು ಈ ಸತಿ ನಮ್ಮ ಕಡೆಯಿಂದ ರಿಕ್ವೆಸ್ಟ್, 5 ಬ್ಲಾಕ್ಗಳಲ್ಲಿ 6,000 ಚಿಲ್ಲರೆ ಸೈಟ್ಗಳಿದೆ. ನಮ್ ವಿಲೇಜ್ ಆಗಿರ್ಬೋದು, ಬೇಯಮಾಡಿ ಲೇಔಟ್ ಗಿಂದ ಆಗಿರ್ಬೋದು, ಸಮ್ ಲಾಸ್ಟ್ ಟುಗೆದರ್ ನಿಮ್ಗೆ ನಮ್ಮಲ್ಲಿ ಸಿಗುವ ಸೌಲಭ್ಯಗಳು ಅಂದ್ರೆ ಮೊದಲನೇದಾಗಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಅದರಲ್ಲಿ ನಾವು ಕೃಷಿ ಹೊಂಡವನ್ನ ಕೊಡ್ತೀವಿ. ಅಂದ್ರೆ 21 ಮೀಟರ್ ಉದ್ದ, 21 ಮೀಟರ್ ಅಗಲ, 3 ಮೀಟರ್ ಆಳ. ಸೊ ಇದಕ್ಕೆ ನಾವು 75,000 ಸಹಾಯಧನವನ್ನು ಕೊಡ್ತೀವಿ. ಮತ್ತೆ ಇನ್ನೊಂದು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿನಲ್ಲೇನೆ ನಾವು ಪಾಲಿಹೌಸ್ನ ಕೊಡ್ತೀವಿ. ಅಂದ್ರೆ ಸಂರಕ್ಷಿತ ಬೇಸಾಯ ಮಾಡೋರು ಯಾರಾದ್ರೂ ಆಸಕ್ತರು ಇರೋರು ಇದ್ರೆ ಅವ್ರಿಗೆ ನಾವು ಪಾಲಿಹೌಸ್ನ ಕೊಡ್ತೀವಿ. 1 ಎಕರೆಗೆ 16 ಲಕ್ಷ ಸಹಾಯಧನ ಕೊಡ್ತೀವಿ, ಕ್ರಾಪ್ನು ಸೇರಿಸಿ. ಸೊ ಎರಡನೇದಾಗಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅದರಲ್ಲಿ ಜನರಲ್ಗೂ ಹಾಗೂ SC ST ಎಲ್ಲ ವರ್ಗದವರಿಗೂ ಈಗ 90% ಮಾಡಿದ್ದಾರೆ ಸಬ್ಸಿಡಿನ. ಸೊ ಯಾರಾದ್ರೂ ಆಸಕ್ತಿ ಇರೋರಿದ್ರೆ ನಮ್ಮ ಇಲಾಖೆಗೆ ಬಂದು ಅರ್ಜಿನ ಸಲ್ಲಿಸ್ಬೋದು. ಸೊ ಜನರಲ್ ಅವ್ರಿಗೂ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇಬ್ಬರಿಗೂ 90% ಸಬ್ಸಿಡಿನ ಮಾಡಿದ್ದಾರೆ. 5 ಎಕರೆವರೆಗೂ ಒಬ್ಬ ವ್ಯಕ್ತಿ ಪಾಣಿ ಇರೋರು ಎಲಿಜಿಬಲ್ ಇರ್ತಾರೆ. ಮತ್ತೆ ಇನ್ನೊಂದು RKVY ಅಂತ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ, ಇದರಲ್ಲಿ ನಾವು ಸೋಲಾರ್ ಪಂಪ್ ಅನ್ನ ಕೊಡ್ತೀವಿ. ಈಗ ಕರೆಂಟ್ ಹೋಗ್ತಾ ಇರೋ ಸಮಸ್ಯೆಗಳು ಹೆಚ್ಚಾಗಿದೆ. ಸೊ ಹಾಗಾಗಿ ಒಂದು ಸೋಲಾರ್ ಪಂಪ್ನ ಕೊಡ್ತೀವಿ. ಇದಕ್ಕೆ ಬೋರ್ ಇರಬೇಕು, ಇಲ್ಲಾಂತಂದ್ರೆ ಕೃಷಿ ಹೊಂಡನ ಇರಬೇಕು. ನಾವು ನಮ್ಮಲ್ಲಿ 3 HP ಮತ್ತೆ 5 HP ಕೊಡ್ತೀವಿ. 3 HP ಹಾಕಿಸ್ಕೊಂಡ್ರೆ ಅದಕ್ಕೆ 1 ಲಕ್ಷ ಸಹಾಯಧನ ಕೊಡ್ತಾರೆ. 5 HP ಯಾರಾದ್ರೂ ಅಳವಡಿಸ್ಕೊಂಡ್ರೆ 1.5 ಲಕ್ಷ ಸಹಾಯಧನ ಕೊಡ್ತಾರೆ. ಇದಕ್ಕೆ ಕಂಪ್ನಿಗಳು ಎಂಪನೈಡ್ ಆಗಿರುತ್ತೆ. ನಮ್ಮ ಗೌರ್ಮೆಂಟ್ ಅಪ್ರೂವ್ ಮಾಡಿರೋ ಕಂಪ್ನಿಗಳನ್ನೇ ಹಾಕಿಸ್ಕೋಬೇಕಿರುತ್ತೆ. ಮತ್ತೆ ಫಾರಂ ಗೇಟ್ ಅಂತ ಕೊಡ್ತೀವಿ. ಇದೊಂಥರ ಪ್ಯಾಕಿಂಗ್ ಹೌಸ್ ಇದ್ದಂಗೆ. ಹಿಂಗೆ ಅಂದ್ರೆ ನೀವೇನಾದ್ರೂ ಮಳೆ ಬಂದಾಗ, ಇಲ್ಲ ನೀವೇನಾದ್ರೂ ಪ್ಯಾಕೇಜ್ ಮಾಡಬೇಕು, ವಿಂಗಡಣೆ ಏನಾದ್ರು ಗ್ರೇಡಿಂಗು ಎಲ್ಲ ಮಾಡಬೇಕು ಅಂತಂದ್ರೆ ನೀವು ಈ ಫಾರಂ ಗೇಟ್ನ ಮಾಡ್ಕೋಬಹುದು. ಇದು 8 ಮೀಟರ್ ಉದ್ದಕ್ಕೆ, 6 ಮೀಟರ್ ಅಗಲ ಮತ್ತೆ 3 ಮೀಟರ್ ಎತ್ತರಕ್ಕೆ 1 ಲಕ್ಷ ಸಹಾಯಧನ ಕೊಡ್ತಾರೆ. ಮತ್ತೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಲ್ಲಿ ಉಚಿತ ಬೀಜ ವಿತರಣೆ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಬೀಜ ನಿಮಗೆ ಬೇಕಾಗಿದ್ರೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಪಾಣಿನ ಕೊಡಬೇಕಾಗುತ್ತೆ. ಮತ್ತೆ ಜೇನು ಕೃಷಿ ಅಂತ ಇದೆ, ಅದರಲ್ಲಿ ಸಾಮಾನ್ಯ ವರ್ಗದವರಿಗಾದ್ರೆ 75% ಸಬ್ಸಿಡಿ. ಅಂದ್ರೆ ನೀವು 1,125 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಕಟ್ಟಿದ್ರೆ ಪಾಣಿ ಇರೋರ್ಗಾದ್ರೆ 10 ಬಾಕ್ಸಸ್ ಕೊಡ್ತಾರೆ, ಪಾಣಿ ಇಲ್ಲದೆ ಇರೋರ್ಗಾದ್ರೆ 4 ಬಾಕ್ಸ್ನ ವಿತರಣೆ ಮಾಡ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 90% ಸಬ್ಸಿಡಿ, 450 ರೂಪಾಯಿ ಅವರು ಕಟ್ಟಬೇಕಿರುತ್ತೆ. ಮತ್ತೆ ಹೊಸ ಪ್ರದೇಶ ವಿಸ್ತರಣೆ MG NRG ನರೇಗಾದಲ್ಲಿ ನಾವು ಹೊಸ ಪ್ರದೇಶ ವಿಸ್ತರಣೆ ಅಂತ ಕಾರ್ಯಕ್ರಮ ಇದೆ. ಅದರಲ್ಲಿ ಯಾರಾದ್ರೂ ಬಹುವಾರ್ಷಿಕ ಬೆಳೆಗಳನ್ನ, ಹಣ್ಣುಗಳು, ಈ ತರ ಬಹುವಾರ್ಷಿಕ ಬೆಳೆಗಳನ್ನ ಬೆಳೆಯೋರಿದ್ದು, ಈಗ ಹೊಸದಾಗಿ ಯಾರಾದ್ರೂ ನಾಟಿ ಮಾಡೋರಿದ್ದು, ಹಾಗೆ ಗುಲಾಬಿ ಯಾರಾದ್ರೂ ಬೆಳೀತಾ ಇರೋರು, ಈಗ ಬೆಳಿಬೇಕು ಅನ್ಕೊಂಡಿರೋರಿದ್ರೆ ಅವ್ರಿಗೆ ಸಹಾಯಧನ ಕೊಡ್ತೀವಿ. ನೀವು ಸಲ್ಲಿಸಬೇಕಾಗಿರೋದೇ ಅಂದ್ರೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಮತ್ತೆ ಗ್ರಾಮ ಪಂಚಾಯತಿಯಿಂದ ಕೊಡುವಂತ ಜಾಬ್ ಕಾರ್ಡ್ನ ತಗೋಬರ್ಬೇಕು. ಆ ಜಾಬ್ ಕಾರ್ಡ್ ತರೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಮತ್ತೆ ಆಧಾರನ ಲಿಂಕ್ ಮಾಡಿಸಿ ಅಪ್ಡೇಟ್ ಮಾಡಿಸ್ಬಿಟ್ಟು ತಗೊಂಬಂದು ಕೊಟ್ರೆ ನಾವು ನಿಮ್ದು NREGಗೆ ನಾವು ಈ ಅರ್ಜಿನ ತಗೋಬಹುದು. ಸೊ ಇಲ್ಲಿಗೆ ಕಲರ್ ಬರ್ತಾ ಇದೆ ಬ್ಯಾಲೆನ್ಸ್ ಸ್ಕೀಮ್ಗಳನ್ನ ಹೇಳಿದ್ವಿ. ಯಾರಾದ್ರೂ ಎಲ್ಲ ಮಿಕ್ಸ್ ಕಲರ್ ಬರ್ತಾ ಇದೆ.
ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಒಂದೊಂದು ಏರಿಯಾಗೆ ಒಂದೊಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನೀವು ಕಸ ಹಾಕೋದಕ್ಕೆ 12 ಗಂಟೆ ಅನ್ನೋದಕ್ಕಿಂತ ಒಂದು ಕೆಲಸ ಮಾಡ್ಬೋದು. ಅದಕ್ಕೆ ನಿಮ್ಮ ಮನೆ ಮುಂದೆ ತೆಗೆದು ಒಂದು ಬ್ಲಾಕ್ ಇದ್ರಲ್ಲೇನಾದ್ರು ಫಿಕ್ಸ್ ಮಾಡಿ ಕೊಡಿ. 32 ನಾಯಿ ಇದೆ ನಮ್ಮ ಜೈವಿಕಲ್ಲಿ. ಇಲಾಖೆಗಳಿಂದ ಬಂದ ಅಧಿಕಾರಿಗಳಿಗೆ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಒಂದು ಗ್ರಾಮ ಸಭೆಯನ್ನು ಜಿಲ್ಲಾಡಳಿತದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಸಾರ್ವಜನಿಕರೆಲ್ಲ ಅವರ ಕಾರ್ಯಕರ್ತರನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಡೆಸ್ಕೊಟ್ಟೋದಕ್ಕೆ ಯಾರ್ಯಾರು ಸಹಕಾರ ನೀಡಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಗ್ರಾಮ ಪಂಚಾಯತಿ ಪರವಾಗಿ ವಂದನೆಗಳನ್ನ ತಿಳಿಸ್ತಾ ಈ ಒಂದು ಗ್ರಾಮ ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಫಲಹಾರದ ವ್ಯವಸ್ಥೆಯನ್ನ ಮಾಡಿರುವಂತದ್ದಿದೆ, ದಯವಿಟ್ಟು ಸ್ವೀಕರಿಸಬೇಕು. ಮತ್ತೆ ರಿಕ್ವೆಸ್ಟ್, ನೀವು ಯೂಸ್ ಮಾಡಿರಂತ ಅಷ್ಟು ತಟ್ಟೆಯನ್ನ ಮತ್ತೆ ಬಾಟ್ಲು ಇವೆಲ್ಲವನ್ನು ನಮ್ಮ ಕಸದ ಗಾಡಿ ಬಂದಿದೆ, ದಯವಿಟ್ಟು ಅದಕ್ಕೆ ಹಾಕಿ. ಎಲ್ಲಂದ್ರಲ್ಲಿ NVT ಬಡಾವಣೆ ದಾರಿಯನ್ನ ಬಿಡದಂತೆ ಮುಂಚೆ ಕಾಂಪೌಂಡ್ ನಿರ್ಮಿಸಿರ್ತಾರೆ. ಅದರಿಂದ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೆವಿನ್ಯೂ ಮಾಡಿ ಬರುತ್ತೆ, ನಾವು ಕಳಿಸ್ಕೊಡ್ತೀವಿ ಸರ್. ಇದು ಮಾಡ್ತೀವಿ, ರೇಟ್ ಸರ್ ನಮ್ದು ಬಂದಿದೆ ಸರ್. ಅಲ್ಲಿ ಅಂಬೇಡ್ಕರ್ ಭವನ ಇದೆ, ಅದ್ರ ಮುಂದೆ ಲೈಬ್ರರಿ ಮಾಡ್ಕೊಡಿ ಅಂತೇಳಿ, ಮತ್ತೆ ಕಟ್ಟಡನ ರೆಡಿ ಮಾಡ್ಕೊಡಿ. ಆಯ್ತು, ಇದನ್ನೆಲ್ಲ ಈಗ ನಮ್ಮ ಮುಂದಕ್ಕೆ ನಮ್ಮ ಸಾಮಾನ್ಯ ಸಭೆಗೆ ಬರುತ್ತೀವಲ್ಲ ಅರ್ಜಿಗಳು, ನಮ್ಮ ಲಿಮಿಟ್ ಏನಿದೆ ಅಲ್ಲಿ ಬಿಟ್ಟು ನಾವು ಇದು ಮಾಡ್ತೀವಿ. ಇನ್ನ ಕಾರ್ಯಕ್ರಮದ ಮುಖ್ಯದೇವರು ತಪ್ಪಿಲ್ಲ, ಇನ್ನೊಬ್ರು ಸಫರ್ ಮಾಡ್ತಿರೋದು ನಿಜ. ಅದನ್ನ ನಮ್ಮ ಒಂದು ಸಾಮಾನ್ಯ ಸಭೆಯಲ್ಲಿ ಡಿಸ್ಕಷನ್ ಆಗಿದೆ. ಅದು ಸಂಬಂಧಪಟ್ಟಂತೆ ಬೇರೆ ಇಲಾಖೆ ಜೊತೆ ಏನು SDR ಜೊತೆ ಮಾತುಕತೆನೂ ಸಹ ನಡೀತಾ ಇದೆ. ಏನೋ ನನಗೆ ಬಂದಿರೋಂಥ ಮಾಹಿತಿ ಸ್ವಲ್ಪ ದಿನದಲ್ಲಿ ಅದು ಸಾಲ್ವ್ ಆಗುತ್ತೆ ಅನ್ನೋದು. ಸರ್ ಕಸದ ಗಾಡಿ ಬರ್ತಿಲ್ಲ ಸರ್. ಮೊದಲಿಗೆ ನಾಡಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಸಭಿಕರು ಮತ್ತೆ ವೇದಿಕೆ ಮೇಲಿರುವಂತವರು ಎಲ್ಲರೂ ದಯವಿಟ್ಟು ಎದ್ದು ನಿಂತು ನಮ್ಮ ಒಂದು ನಾಡಗೀತೆಗೆ ಗೌರವವನ್ನು. ಆನೇಕಲ್ ತಾಲೂಕಿಂದ ಎಲ್ಲ ಇಲಾಖೆಗಳಿಂದ ಅಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಿಂದ ಬಂದಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ, ನಮ್ಮ ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯವರಿಗೂ, ನಮ್ಮ ಸಿಬ್ಬಂದಿಗೂ ಎಲ್ಲರಿಗೂ ಸಹ, ನಮ್ಮ ಸಾಹೇಬರಿಗೆ, ಪಿ.ಡಿ.ಒ ಸಾರಿಗೂ, ಸೆಕ್ರೆಟರಿ ಸಾರ್ಗೂ ಎಲ್ಲ ಸ್ವಾಗತವನ್ನು ಬಯಸ್ತಾ, ಆಮೇಲೆ GPS ಸದಸ್ಯಗಳಿದ್ದಾರೆ, ಇವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಣ್ಣ ಸ್ವಲ್ಪ ಈ ಕಡೆ ಬನ್ನಿ, ಬೆನ್ನು ಕೊಟ್ಟು ಸೈಡ್ 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 ಈ ಗ್ರಾಮ ಸಭೆಯನ್ನ ಉದ್ಘಾಟಿಸಿದ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕೆಳಕ್ಕೆ ಇಳಿಸ್ಬಿಡ್ರಿ. ಸುಮ್ನೆ ಸ್ಟೂಡೆಂಟ್ ಇಷ್ಟು ವರ್ಷ ಸ್ಟೂಡೆಂಟ್ ಸುಮ್ನೆ ಯಾಕೆ ಬರೋದಿಲ್ಲ? ಏನು ಕೊಡ್ಬೇಕು ನೀವು? ಏನು ಕೊಡ್ಬೇಕು ನಾವು? ಏನ್ ಬರ್ಬೇಕು ಹೇಳ್ರಿ? ಇದು ಆಪಾದನೆ ನನ್ನ ಹತ್ರ ಬಹಳ ಸುಮ್ಮನಿದೆ. ಸೊ ದಯಮಾಡಿ ಇದನ್ನ ನೀವು ಕೇಳಿ ಪ್ಲೀಸ್. 500 ರೂಪಾಯಿ ಅಂದ್ರೂ ಯಾರು ಕೊಟ್ಟಿಲ್ಲ ನನಗೆ. ನಾನು 500 ರೂಪಾಯಿ 1 ವರ್ಷ ಅಲ್ಲ 2 ವರ್ಷ ಇಲ್ಲಮ್ಮ, ನಾನು ಇಲ್ಲಿ 18 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ 18 ವರ್ಷದಿಂದ ನೋಡಿ, ಆಧಾರ್ ಕಾರ್ಡ್ ಫಸ್ಟ್ ಆಫ್ ಆಲ್ ನಾನು ಮಾಡಂಗೆ ಇಲ್ಲ. ನೀವು ಹೋಗ್ಬಿಡ್ಬೇಕಾಗಿತ್ತಲ್ವಾ? ಸಿಗ್ನೇಚರ್ ನೋಡಿ, ನಾವು ಸಿಗ್ನೇಚರ್ ಮಾಡಿದ್ಮೇಲೆ ಮಾಡಿ ಮುಂಚೆ ನೀವು ಕೇಳಿರೋದು 500 ರೂಪಾಯಿ. ಇಲ್ಲ, ಆ ತರ ನಾವು ಮಾಡೋದೇ ಇಲ್ಲ ಪ್ಲೀಸ್. ಆ ತರ ಎಲ್ಲ ಆಪಾದನೆ ತಪ್ಪ ಆಪಾದನೆ ಇದೆ. ನಾವು ಆಧಾರ್ ಕಾರ್ಡ್ ಮಾಡ್ಬೇಕು ಅಂತ ನಮ್ಮ ಗೌರ್ಮೆಂಟ್ ಹೇಳೋದಿಲ್ಲ. ನಾವು ಆಧಾರ್ ಕಾರ್ಡ್ ಮಾಡೋದು ಇಲ್ಲ. ನಾವು ಮಾಡಿಲ್ಲ. ನಾವು ಮಾಡಿಲ್ಲ ಪ್ಲೀಸ್. ನಾವು ಈಚೆಗೆ
ಅಪ್ ಟು ಇದು ನಮ್ದು ಹಳ್ಳ ಇದೆ, ದೊಡ್ಡ ಹಳ್ಳದಕ್ಕೆ ಹಾಕೊಂಡು ಬಂದಿದ್ದೀವಿ. ಈಗ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇನ್ನೊಂದು 3-4 ಮ್ಯಾನ್ಯಲ್ಸ್ ಮಾಡಿ ಮುಂದ್ಗಡೆ ಬಿಡಿ. ಹಳ್ಳ ಇದೆ, ಅಟ್ಲೀಸ್ಟ್ ಕೆರೆ ಕಡೆ ಅದು ಹೋಗುತ್ತೆ. ಟ್ರೀಟ್ಮೆಂಟ್ ಪ್ಲಾಂಟ್ ಅಟ್ಲೀಸ್ಟ್ ಇವರು ಒಂದು 3-4 ಮ್ಯಾನ್ಯಲ್ಸ್ ಹಾಕಿ ಅಟ್ಲೀಸ್ಟ್ ಮುಂದ್ಗಡೆ ಗ್ರಾಮಸ್ಥರು ಶಾಲಾ ಮಕ್ಕಳು ತುಂಬಾ ಜನ ಓಡಾಡ್ತಾರೆ, ಅದಕ್ಕೆ ಅಟ್ಲೀಸ್ಟ್ ಒಂದು 3-4 ಮ್ಯಾನ್ಯಲ್ಸ್ ಹಾಕಿ ಅಟ್ಲೀಸ್ಟ್ ಮುಂದ್ಗಡೆ ಬಿಡಿ. ಈ ಆಕ್ಷನ್ ಲೇಔಟಿಂದ ನಾನು ಹೇಳ್ತಾ ಇಲ್ಲ ಕಂಪ್ಲೇಂಟ್ ಹೇಳ್ತಾ ಪಬ್ಲಿಕ್ ಸ್ಕೂಲಿಂದ ಬರ್ತಾ ಇದ್ದಾರಪ್ಪ. ಯಾವ್ದು ಮಾಡಿದ್ದೀರ ಮ್ಯಾನ್ಯಲ್ಸ್ ಇಲ್ಲಿ ಮಾಡಿದ್ದೀರಿ ನೀವು? ಇದು ಹಳ್ಳ ಇದೆಯಲ್ಲ, ಹಳ್ಳದ ಗಂಟೆ ಇಲ್ಲ, ಇನ್ನು ಹಿಂದ್ಗಡೆ ಹೋಗ್ತಾ ಇದ್ದಾರೆ ಮರವೆ. ಅಲ್ಲೇ ಬರೋರಲ್ಲ, ಅಲ್ಲೇ ಗಂಟೆ ಮರವೆ ಹೋಗ್ತಾ ಇದ್ದಾರೆ. ಗೊಬ್ಬಲ್ಲಿ 7 ಗಂಟೆ SDP ಕಡೆಗೆ ಗ್ರಾಮ ಪಂಚಾಯತ್ ಇರಲ್ಲ, ಅಟ್ಲೀಸ್ಟ್ 3-4 ಮ್ಯಾನ್ಯಲ್ಸ್ ಹಾಕಿ ಗ್ರಾಮ ಪಂಚಾಯತ್ ಅದನ್ನ ರೆಸಲ್ಯೂಷನ್ ಆಗಿ ತಗೊಳ್ತೀವಿ. ಬೇರೆ ಡಿಪಾರ್ಟ್ಮೆಂಟ್ ನಮ್ಮ ಜೊತೆಲಿ 2 ಡಿಪಾರ್ಟ್ಮೆಂಟ್ ಅವರು ಸರ್ ಹೇಳುವಂತ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರು ನಮ್ಮ ಜೊತೆ 2 ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆ ಸಪೋರ್ಟ್ ಮಾಡಬೇಕು. ಅವ್ರ ಜೊತೆ ನಾವು ಈ ರೆಸಲ್ಯೂಷನ್ ಹಿಂಗೆ ಪಬ್ಲಿಕ್ಗೆ ಒತ್ತಾಯ ಮಾಡಿದ್ದಾರೆ, ಮಾಡಲೇಬೇಕು ಅನ್ನೋದನ್ನ ನಾವು ರೆಸಲ್ಯೂಷನ್ ಮಾಡಿ ಕಳ್ಸಿಕೊಟ್ಬಿಟ್ಟು ಮಾಡ್ತೀವಿ. ಇನ್ನ ಟೆಂಪರರಿ ಏನಿದೆಯೋ ಅದು ಇವಾಗ ನಾವು ಇಲ್ಲಿ ಆಕ್ಷನ್ ಪ್ಲಾನ್ ಸೇರಿಸ್ಕೊಡ್ಬೇಕು ಅಂತೇಳಿ ಮಾತಾಡ್ತಿರೋದು. ಈಗ ನಿಮ್ಮಿಂದ ಬಂದಿರೋ ಡಿಮ್ಯಾಂಡ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ, ಈ ಸರಿ ಅದನ್ನ ಸೇರಿಸ್ಕೊಡ್ತೀವಿ. ಮಾಡಿಸಿ. ಅದೇ ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್? ಅದು ಆಫೀಸ್ ಪ್ರೊಸೀಜರ್ ಇರುತ್ತೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಮಾಡೋದಕ್ಕೆ ಮಾಡ್ತೀವಿ. ತುಂಬಾ ಸಮಸ್ಯೆ ಆಗ್ತದೆ, ಮಾಡ್ತೀವಿ. ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಸರ್ಜಾಪುರದಲ್ಲಿದೆ, ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಚಿಗಣಿಯಲ್ಲಿದೆ, ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ, ಹಾಗೂ SC ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಆನೇಕಲ್ಲಲ್ಲಿದೆ, ST ಕಾಲೇಜ್ ಹಾಸ್ಟೆಲ್ ಚಿಗಣಿಯಲ್ಲಿದೆ, ಹಾಗೂ ವೃತ್ತಿಪರ ಕಾಲೇಜು ಬಾಲಿಕೆಯರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ, ಹಾಗೂ ಆಶ್ರಮ ಶಾಲೆ ಹಟ್ಟಿಬಿಟ್ಟಿ ಕಾಲೋನಿ ಕೂತನಹಳ್ಳಿಯಲ್ಲಿದೆ. ಇಷ್ಟು ಆನೇಕಲ್ 7 ನಿಲಯಗಳಿವೆ ಆನೇಕಲ್ ತಾಲೂಕಲ್ಲಿ. ಇವಕ್ಕೆ ಆನ್ಲೈನ್ ಹಾಸ್ಟೆಲ್ಗೆ ಸೇರಬೇಕಾದ್ರೆ ಆನ್ಲೈನ್ ಅಪ್ಲೈ ಮಾಡ್ಕೊಂಡೇ ಸೇರ್ಬೇಕಾಗುತ್ತೆ. ಇವಾಗ ಆನ್ಲೈನ್ ಅಪ್ಲೈ ಬಿಟ್ಟಿದ್ದಾರೆ. ಯಾರು ಹಾಸ್ಟೆಲ್ಗೆ ಹೋಗ್ಬೇಕು ಅಂತ ಅನ್ನೋದಿದ್ರೆ ಹಾಸ್ಟೆಲ್ಗೆ ಅಪ್ಲೈ ಮಾಡ್ಕೋಬಹುದು. ಹಾಗೆ 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಇವಾಗ ಆನ್ಲೈನ್ ಅಪ್ಲೈನು ಬಿಟ್ಟಿದ್ದಾರೆ, ಆನ್ಲೈನ್ ಅಪ್ಲೈ ಮಾಡ್ಕೋಬಹುದು. ಹಾಗೂ 9 ಮತ್ತು 10ನೇ ತರಗತಿವರೆಗೆ ಈ ವರ್ಷದಿಂದ ಜಾರಿಗೆ ತಂದಿದ್ದಾರೆ. ತಮ್ಮ ಕೊಡಬೇಕು, ಗ್ರಾಮ 1 ಕರ್ನಾಟಕ 1 ಅಂತ ಎಲ್ಲ ಇದು ಮಾಡಿರ್ತಾರೆ ಸೈಬರಲ್ಲಿ, ಅಲ್ಲಿ ಹೋಗಿ ತಮ್ಮ ಕೊಡಬೇಕು. ಆನ್ಲೈನ್ ಅಪ್ಲೈ ಇವಾಗ ಬಿಟ್ಟಿದ್ದಾರೆ, ಆನ್ಲೈನ್ ಅಪ್ಲೈ ಮಾಡ್ಬೋದು. ಹಾಗೂ ಈಗ ಪ್ರೈಸ್ ಮನಿ 10ನೇ ತರಗತಿ ಹಾಗೂ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬಾರಿಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವರಿಗೆ 65%, 75% ಮೇಲ್ಪಟ್ಟವರಿಗೆ 7,000 ಮತ್ತು 15,000 ಸಿಗುತ್ತೆ. ಹಾಗೂ ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. PUC ಅವ್ರಿಗೂ ಅಷ್ಟೇ 25,000 ಸಿಗುತ್ತೆ, ಡಿಗ್ರಿ ಅವರಿಗೆ 35,000 ಸಿಗುತ್ತೆ. ಹೀಗೆ ಉನ್ನತ ಶಿಕ್ಷಣದವರೆಗೂ ವಿದ್ಯಾರ್ಥಿ ವೇತನ ಹಾಗೂ ಪ್ರೈಸ್ ಮನಿ ಸಿಗುತ್ತೆ. ಇದಕ್ಕೆಲ್ಲನೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇವಾಗ ಎಲ್ಲರೂ ಆನ್ಲೈನ್ ಅಪ್ಲೈ ಬಿಟ್ಟಿದ್ದಾರೆ, ಎಲ್ಲರೂ ಆನ್ಲೈನ್ ಅಪ್ಲೈ ಮಾಡಿ ಪ್ರೈಸ್ ಮನಿಗಳನ್ನ ತಗೊಳ್ಳಿ. ಹಾಗೂ ಅಂತರ್ಜಾತಿ ವಿವಾಹ ಹುಡುಗ SC ST ಆದಲ್ಲಿ 2 ಲಕ್ಷ ಅನುದಾನ ಸಿಗುತ್ತೆ. ಹುಡುಗಿ SC ST ಆದಲ್ಲಿ 3 ಲಕ್ಷ ಸಿಗುತ್ತೆ. ಇದಕ್ಕೂ ಮದುವೆ ಆಗಿ 18 ತಿಂಗಳ ಒಳಗಡೆನೆ ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೂ ವಿವಾಹ ಮರು ವಿವಾಹ ಆದವರಿಗೂ 50,000 ಸಿಗುತ್ತೆ. ಇದಕ್ಕೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗೂ ಕಾನೂನು ಶಿಷ್ಯ ವೇತನ ಅಂದರೆ ನುರಿತ ವಕೀಲರ ಬಳಿ ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, 2 ವರ್ಷ 10,000 ಸಿಗುತ್ತೆ. ಇದು SC ST ಮಾತ್ರ ಸವಲತ್ತುಗಳು ಇರೋದು. ಹಾಗೂ ಆಯ್ಕೆಯಾದ ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನ, ಸೇವಾಲಾಲ್ ಭವನ, ಜಗಜೀವನ ಭವನಗಳನ್ನು ಕಟ್ಟಿಸಿಕೊಡಲಾಗುತ್ತೆ. ಇಷ್ಟು ನಮ್ಮ ಇಲಾಖೆಯಿಂದ ಇರುವಂತಹ ಸೌಲಭ್ಯಗಳು. ಆ ಜಾಬ್ ಕಾರ್ಡ್ ನಂಬರ್ ಅನ್ನ ನಾವು ಬರೆದು ಕಳ್ಸಿಕೊಡ್ತೀವಿ. ಇಲ್ಲ ಅಂದ್ರೆ ಹೊಸದಾಗಿ ಜಾಬ್ ಕಾರ್ಡ್ ಮಾಡ್ಕೊಡ್ತೀವಿ. ಆ ಜಾಬ್ ಕಾರ್ಡ್ ಏನೇನು ಡೀಟೇಲ್ಸ್ ಬೇಕು ಅಂತೆಲ್ಲ ತಿಳಿಸ್ಕೊಡ್ತೀವಿ. ಅದೆಲ್ಲ ತಗೊಂಡ್ಬಂದು ಕೊಟ್ರೆ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಜಾಬ್ ಕಾರ್ಡ್ ಅನ್ನ ಮಾಡ್ಕೊಡ್ತೀವಿ. ಈಗ ಮುಂದಕ್ಕೆ ಆರ್ಥಿಕ ಸಾಕ್ಷರತಾ ಇಲಾಖೆ ವತಿಯಿಂದ ವಿದ್ಯಾರಾಣಿ ಮೇಡಮ್ ಅವರು ಬಂದಿದ್ದಾರೆ. ಅವರು
ಅವ್ರು ಯಾವುದೇ ಸೌಲಭ್ಯ ಸಿಗೋದನ್ನ ಹೇಳೋದಿಲ್ಲ. ಅಂದ್ರೆ ದುಡ್ಡಿನ ವ್ಯವಹಾರ ಯಾವ ರೀತಿ ಇರಬೇಕು, ಡಿಜಿಟಲ್ ವ್ಯವಹಾರ ನಡೀತಿದೆ ಇವಾಗ. UPI ಪೇಮೆಂಟ್ ಇವೆಲ್ಲ ನಡೀತಾ ಇರೋ ಟೈಮಲ್ಲಿ ಸುಮಾರು ಜನ ಮೋಸಕ್ಕೆ ಒಳಗಾಗ್ತಿದ್ದಾರೆ. ಅವನ್ನೆಲ್ಲ ತಪ್ಪಿಸ್ಕೋಬೇಕು ಅಂದ್ರೆ ಹೇಗೆ ಮಾಡ್ಬೋದು, ಮತ್ತೆ ಸುಲಭವಾಗಿ ಸಿಗುವಂತ 2 ಇನ್ಸೂರೆನ್ಸ್ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ಈ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಈ ನೀರೆಲ್ಲ ಅಲ್ಲೇ ಹೋಗುತ್ತೆ. ಅಲ್ಲ ಸರ್, ಯಾಕೆ ಹೋಗ್ತಾ ಇಲ್ಲ? ಯಾಕೆಂದ್ರೆ ಅಲ್ಲಿ ಬಸ್ ಸ್ಟಾಪ್ ಮೂರು ಇನ್ನ ಕಂಬಗಳಿರ್ತಿಲ್ಲ. ಯಾವ ಕಂಬಗಳಿರ್ತಿಲ್ಲ? ಹೈವೇನಲ್ಲಿರೋ ಕಂಬಗಳು. ಯಾವ ಹೈವೇದಲ್ಲಿರೋ ಕಂಬಗಳು? ಈ ಹೈವೇನಲ್ಲಿ, ಸರ್ಜಾಪುರ ಹೈವೇನಲ್ಲಿರೋ ಕಂಬಗಳು ಬೆಸ್ಕಾಂ ಅವರು ಸ್ವಲ್ಪ ಈ ಕಡೆ ಹಾಕ್ಬೇಕು ಅದನ್ನ. ಅದು ಕಂಬಗಳು ಪಾಸ್ ಮಾಡೋದಕ್ಕೆ ಮತ್ತೆ ನಮ್ಗೆ ಸ್ಯಾನಿಟರಿ ಸಮಸ್ಯೆಗೆ ಏನ್ ಸರ್ ಸಂಬಂಧ? ಹೇಳ್ತಾ ಇರೋದು ಈ ನೀರೆಲ್ಲ ಅಲ್ಲೇ ಹೋಗುತ್ತೆ. ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಆ ಹೈವೇ ಹೋಗುತ್ತೆ. ಓಕೆ, ಅದಕ್ಕೋಸ್ಕರ ಈಗ ಸ್ವಲ್ಪ ದಿನ ಸಮಸ್ಯೆ ಇರುತ್ತೆ. ಈಗ ಇವ್ರು ಹೇಳ್ದಂಗೆ ಈಗ ಅದೇ 2 ಮಾಡ್ಬೇಕು ಅಂದ್ರಲ್ಲ, ಅದನ್ನ ಮಾಡ್ಬಿಟ್ಟು ಸ್ವಲ್ಪ ಮುಂದೆ ಬಿಡೋಣ ಸರ್. ಸ್ವಲ್ಪ ದಿನ ಅಂದ್ರೆ ಎಷ್ಟು ದಿವಸ? ಈ ಗ್ರಾಮ ಇದು ನಮ್ಮ ಕೈಲಿದೆಯಾ ಇಲ್ಲ ನಿಮ್ಮ ಕೈಲಿದೆಯಾ? ಬೆಸ್ಕಾಂ ಕೆಲಸ ಇವಾಗಿಂದ ಪ್ರಾಬ್ಲಮ್ ಅಲ್ಲ, ಒಂದು ವರ್ಷದಿಂದ ಅಷ್ಟೇ. ಅದೇನು ನಾನು ಮೆಂಬರ್ ಆಗ ಮುಂಚೆಯಿಂದಲೂ ಅಲ್ಲೇ ಗೊತ್ತಾ ಇದೆ. ಈಗ ಹೇಳಿ ಅಕಸ್ಮಾತ್ ಹಿಂಗೆ ಯಾವ ತರ ಮಾಡೋಣ ಅಂತ ಒಂದು ಸಜೆಷನ್ ಆಯ್ತಣ್ಣ, ಸಜೆಷನ್ ಕೊಡಿ ಅದು ಮಾಡೋಣ ಅಂತ. ಅದು ಮುಂದೆ ಸಾಕ್ಸ್ಬೇಕು ಅನ್ನೋದು ನಾನು ಹೇಳ್ತಾ ಇರೋದು ಇವಾಗ. ಅದನ್ನೇ ನಾನು ಹೇಳ್ತಾ ಇರೋದು ಸರ್. ಅದು ಬೆಸ್ಕಾಂ ಅವ್ರ ಹತ್ರ ಮಾತಾಡಿದ್ದಾರೆ. ಅದು ಈಗ ಸದ್ಯಕ್ಕೆ ನೀರು ಸ್ಟಾರ್ಟ್ ಮಾಡಿಬಿಟ್ಟು ರಾಜಕೀಯ ಸ್ವತಂತ್ರ ಪಡೆದ ಭಾರತವಾಗಿರಲಿಲ್ಲ, ಆದರೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕಲ್ಪನೆಯು ಅದರಲ್ಲಿ ಮಿಳಿತಗೊಂಡಿತ್ತು. ಮಹಾತ್ಮ ಗಾಂಧೀಜಿಯವರು ಗುಲಾಮಗಿರಿಯ ಸರಪಳಿಯನ್ನು ತುಂಡರಿಸಿ ನಮ್ಮ ಮಾತೃಭೂಮಿ ಭಾರತಕ್ಕೆ ದೇವಸ್ಥಾನದ ಮುಂದೆ ಇರುವಂತ ಕಲ್ಯಾಣಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬರೋ ವಾರ ಅಥವಾ ಇನ್ನು 15 ದಿವಸದೊಳಗೆ ಬರೋ ಮುಂದೆ ಇರುವಂತ ಕಲ್ಯಾಣಿನ ಎಲ್ಲರೂ ಸೇರಿ ಕೈಯಿಂದ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಆ ಕಲ್ಯಾಣಿಯಿಂದ ಶುರು ಮಾಡೋಣ. ನಮ್ಮ ವಿಲೇಜ್ ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಮತ್ತೆ ಎಲ್ಲೂ ಕಸ ಆಗದೆ ಇದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇಲ್ಲಿ ಇರುವಂತ ಎಲ್ಲ ನಾಗರಿಕರು ಮತ್ತೆ ನಮ್ಮ ಯುವಕರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಸೇರಿ ಈ ಅಭಿಯಾನನ ಸಕ್ಸಸ್ ಮಾಡೋಣ. ನಮ್ಮ ವಿಲೇಜ್ ಇಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಆವಾಗಲೇ ಮಾತಾಡ್ದಂಗೆ ಏನು ಅತ್ತಿಬೆಲೆ ರೋಡ್ ಅಲ್ಲಿ ಒಂದು ಚರಂಡಿ ಹೋಗಿರುವಂತದ್ದು ಏನು ನಾವು ಮಾಡಿಸಿರುವಂತ 5-6 ವರ್ಷದಿಂದ ಆಗಿರುವಂತ ಸ್ಯಾನಿಟರಿ ಒಡೆದೋಗಿ ಆ ಸ್ಯಾನಿಟರಿಯಿಂದ ಬರ್ತಾ ಇರುವಂತ ನೀರು ನಮ್ಮ ರೋಡ್ ನ ಕಲುಷಿತ ಆಗಿದೆ. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಈಗ ಇವ್ರ ಹತ್ರ PDO ಹತ್ರ ಆಗಿರ್ಬೋದು, ಸೆಕ್ರೆಟರಿ ಹತ್ರ ಆಗಿರ್ಬೋದು, ನಮ್ಮ ಪಂಚಾಯತಿ ಸದಸ್ಯರು ಮತ್ತೆ ನಮ್ಮ ಏನು ಜನಾರ್ದನ್ ಲೇಔಟ್ ಮತ್ತೆ ಸಾಯಿ ಲೇಔಟ್ ಮೆಂಬರ್ಸ್ ಏನಿದ್ದಾರೆ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಅದನ್ನ ಈಗ ಅರ್ಜೆಂಟ್ ಆಗಿ ನಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು. ಮತ್ತೆ ಏನ್ ನಮ್ ವಿಲೇಜ್ ರೋಡ್ ಅಲ್ಲಿ ಸ್ಕೂಲ್ ಮುಂದೆ ಕಸ ತುಂಬಾ ತಂದಾಕ್ತಾ ಇದಾರೆ. ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಸ್ಕೂಲ್ ಹತ್ರ ಕಸ ಹಾಕಿ ಅಲ್ಲೆಲ್ಲ ಸೊಳ್ಳೆಗಳು ಬಂದು ಮಲಿನ ಮಾಡ್ಬೇಡಿ. ದಯವಿಟ್ಟು ಅದನ್ನ ನಿಮ್ ಮನೆಗಳ ಹತ್ರ ಇಟ್ಕೊಂಡು ಗಾಡಿ ಬರ್ತಾ ಇದೆ, ಗಾಡಿಗೆ ತೆಗ್ದಾಕಿ. ಎಲ್ಲರಿಗೂ ಕೇಳ್ಕೊಳ್ತಾ ಇರೋದು. ಹೌಸಿಂಗ್ ಬೋರ್ಡ್ ಅಲ್ಲೂ ಅಷ್ಟೇ ತುಂಬಾ ಜಾಗಗಳಲ್ಲಿ ತಗೊಂಡೋಗ್ ಪೇಪರ್ ಬಿಸಾಕ್ತಾ ಇದ್ರೆ ಒಂದು ದಿವಸ 2 ದಿವಸ ಮನೆ ಹತ್ರ ಒಂದು ಕಸ ಇಟ್ಕೊಂಡು ನೋಡಿ, ಆ ಸ್ಮೆಲ್ ನೋಡಿ ಹೆಂಗಿರುತ್ತೆ ಅಂತ. ನೀವು ತಗೊಂಡೋಗಿ ಹಾಕಿದ್ರೆ ಇನ್ನೊಂದು ಮನೆ ಹತ್ರ ಕಸ ಆಗುತ್ತಲ್ಲ, ಹಾಗೆ ಅಲ್ವಾ ಸ್ಕೂಲ್ಗಳು ಹಾಗೆ ರೋಡ್ಗಳು ಹಾಗೆ. ನಾವು ಸ್ವಲ್ಪ ನಮ್ಮ ಸುತ್ತ ಇರುವಂತ ಜಾಗಗಳನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಅಭಿಯಾನ ಇಲ್ಲಿಂದ ಶುರು ಮಾಡೋಣ. ಬರೋ ವಾರದಲ್ಲಿ ನಮ್ಮ ವಿಲೇಜ್ ಅಲ್ಲಿ ಒಂದು ಕೆಲವೊಂದು ಕಡೆ ಏನ್ ಕಸ ಇದೆ ಕಸನ ಕ್ಲಿಯರ್ ಮಾಡೋಣ, ಮತ್ತೆ ಕಲ್ಯಾಣಿನ ಸ್ವಚ್ಛತೆ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತೀನಿ ಇಲ್ಲಿಂದ. ಸ್ವಚ್ಛತೆಗೆ ಪ್ರಮುಖವಾದ ಕಾರಣವಾಗಿದೆ ಎಂದು ನಾನು ನಂಬಿದ್ದೇನೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಪ್ರತಿಯೊಂದು ಹಳ್ಳಿ ಮತ್ತು ಮೂಲೆಗಳಲ್ಲಿ ಪ್ರಚಾರ ಮಾಡುತ್ತೇನೆ. ಇಂದು ನಾನು ತೆಗೆದುಕೊಳ್ಳುತ್ತಿರುವ ಪ್ರತಿಜ್ಞೆಯಿಂದಾಗಿ ನನ್ನೊಂದಿಗೆ ಬೇರೆ 100 ಜನರನ್ನು ಈ ಪ್ರತಿಜ್ಞೆ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತೇನೆ.
ಸ್ವಚ್ಛತೆಯ ಬಗ್ಗೆ ನಾನು ಮುಂದಿಡುತ್ತಿರುವ ಈ ಒಂದು ಹೆಜ್ಜೆಯು ಪೂರ್ಣ ಭಾರತವನ್ನು ಸ್ವಚ್ಛ ಭಾರತವನ್ನಾಗಿ ಮಾಡುವ ಕೈಂಕರ್ಯಗಳಲ್ಲಿ ಸಹಾಯವಾಗಲಿದೆ ಎಂಬುದನ್ನು ಸಹ ನಾನು ಅರಿತಿದ್ದೇನೆ. ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಇರಿಗೇಷನ್ ಸೂಕ್ಷ್ಮ ನೀರಾವರಿ ಗಿಡಗಳ ಫುಲ್ ಪ್ಯಾಕೇಜ್. ಇದನ್ನ ಪಡ್ಕೊಳ್ಳೋದಕ್ಕೆ ಕನಿಷ್ಠ 1 ಎಕರೆ ಜಮೀನನ್ನ ರೈತರು ಹೊಂದಿರಬೇಕು. ಇದರಲ್ಲಿ ಆಸಕ್ತಿ ಇರೋ ರೈತರು ದಯವಿಟ್ಟು ಚಂದಾಪುರದಲ್ಲಿ ನಮ್ಮ ಕಚೇರಿ ಇದೆ, ಕೃಷಿ ಇಲಾಖೆ ಕಚೇರಿ, ಅಲ್ಲಿ ಬಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನಾವು ಇದರಲ್ಲಿ ಸೌಲಭ್ಯವನ್ನು ಒದಗಿಸ್ಕೊಡ್ತೇವೆ. ಹಾಗೆ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿಮಗೆ ಬದುಗಳ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಜಮೀನಲ್ಲಿ 1 ಎಕರೆಗೆ ನಿಮಗೆ 17,000 ಸಹಾಯಧನವನ್ನು ನಾವು ಕೊಡ್ತೇವೆ 1 ಎಕರೆ ಬದು ನಿರ್ಮಾಣಕ್ಕೆ. ದಯವಿಟ್ಟು ಇದರ ಸೌಲಭ್ಯವನ್ನು ಪಡ್ಕೊಳ್ಳಿ. ಗ್ರಾಮ ಪಂಚಾಯತಿಗೆ ನೀವು ಜಾಬ್ ಕಾರ್ಡ್ ಅಂತ ತಗೋಬಹುದು. ನಮಗೆ ಗ್ರಾಮ ಪಂಚಾಯತಿಗೆ ನೀವು ಜಾಬ್ ಕಾರ್ಡ್ ತಗೊಂಡು ಬಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ನಾವು ಇದನ್ನ ಸೌಲಭ್ಯವನ್ನು ನೀವು ಪಡ್ಕೊಳ್ಬಹುದು. ಹಾಗೆ ನಮ್ಮ ಇಲಾಖೆಯಲ್ಲಿ ವಿವಿಧ ಕೃಷಿ ಯಂತ್ರೋಪಕರಣಗಳು, ಪವರ್ ಟಿಲ್ಲರು, ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ಸ್, ಪವರ್ ಟಿಲ್ಲರ್ಸ್, ಮಿನಿ ಟ್ರ್ಯಾಕ್ಟರ್ಸ್, ಕಲ್ಟಿವೇಟರ್ಸ್, ರೋಟೋವೇಟರ್ಸ್. ನಮ್ಮ ಮುಂದಿನ ಸಭೆಯಲ್ಲಿ ಏನ್ ನಿಯಮಾನುಸಾರ ಇದೆ ಅದು ಪಾಲನೆ ಆಗುತ್ತೆ. ಆದ್ರೆ ಸ್ವಚ್ಛತೆ ಅನ್ನೋ ವಿಚಾರಕ್ಕೆ ಬಂದಾಗ ಒಂದೇ ಕೈಯಿಂದ ಚಪ್ಪಾಳೆ ಅಂತೂ ಗ್ಯಾರಂಟಿ ಬರಲ್ಲ. ಎಲ್ಲರೂ ಸೇರಿ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಜವಾಗೂ ನಮ್ಮ ಪಂಚಾಯತಿನ ನಾವು ಸ್ವಚ್ಛತೆ ಭಾಗವಾಗಿ ಇಟ್ಕೋಬಹುದು. ಈಗ ಸರ್ ಹೇಳಿರುವಂತ ವಿಚಾರ ಕೇಳ್ತಾ ಇರುವಂತದ್ದು, ನಾವು ಹೈವೇನಲ್ಲಿ ನಮ್ಮ ಸ್ಟಾಫ್ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಕಳೆದ 60 ದಿನದಿಂದ ಬೆಳಗಿನ ಜಾವ 4 ಗಂಟೆಗೆ ನಿಂತ್ಕೋತಾರೆ, ರಾತ್ರಿ 11 ಗಂಟೆವರೆಗೂ ನಿಂತ್ಕೋತಾರೆ. ನೀವು ನಮ್ಮ ಹೈವೇ ಗಮನಿಸ್ಕೊಳ್ಳಿ, ಬೇರೆ ಪಂಚಾಯತಿ ಲಿಮಿಟ್ ನಮ್ಮ ಹೈವೇ ಗಮನಿಸ್ಕೊಂಡ್ರೆ ನಮ್ಮಲ್ಲಿ ಬ್ಲಾಕ್ ಸ್ಪಾಟ್ ಇವಾಗ ಇಲ್ಲ, ಹೈವಾಗ ಹೇಳ್ಬೋದು. ಜಿಗ್ಲಾ ರೋಡಲ್ಲಿ ಒಂದ್ ಸ್ವಲ್ಪ ಇದೆ, ಆದ್ರೆ ಅದನ್ನ ಸ್ವಲ್ಪ ಸ್ವಲ್ಪ ಸ್ಟಾಪ್ ಸ್ವಲ್ಪ ಇದ್ ಮಾಡ್ತೀವಿ. ಪಾಪ ಅವ್ರು ಸ್ಟಾಪ್ ಮಾಡೋದಕ್ಕಿಂತ ಸರ್ ಈಗ ಆಗ್ತಿರೋದೇನು ಅಂದ್ರೆ ಸ್ಕೂಲು ಜನ ಮೈಗ್ರೆಂಟ್ಸ್ ಬಂದು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಸೊ ಅವ್ರು ಏನ್ ವೃತ್ತಿ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ಜನರಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ನಮ್ಮ ಇದರಲ್ಲಿ ಸಿಸೇರಿಯನ್ ಸೆಕ್ಷನ್ ಆದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಆಗ್ಲಿ ಪ್ರೈವೇಟ್ ಹಾಸ್ಪಿಟಲ್ ಆಗ್ಲಿ 1,000 ರೂಪಾಯಿ ಕೊಡ್ತೀವಿ. ಆಮೇಲೆ ಮತ್ತೆ ನಾರ್ಮಲ್ ಡೆಲಿವರಿ ಆದ್ರೆ 750 ರೂಪಾಯಿ ಕೊಡ್ತೀವಿ. ಮತ್ತೆ ಯಾರಿಗಾದ್ರೂ ಈಗ ಸೆಕ್ಷನ್ ಸಿಸೇರಿಯನ್ ಸೆಕ್ಷನ್ ಹೆರಿಗೆ ಆದ್ರೆ ಸೆಕ್ಷನ್ ಇಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಫ್ರೀ ಆಗಿ ಮಾಡ್ಕೊಡ್ತೀವಿ. ಸೊ ದಯಮಾಡಿ ಯಾರು ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಡಿ. ಇದು ನನ್ನ ಒಂದು ವಿನಂತಿ ಇದೆ. ಯಾರ್ದಾರು ಒಂದು ಸೆಕ್ಷನ್ ಇದು ಸಿಸೇರಿಯನ್ ಆಗುತ್ತೆ ಅಂತಂದ್ರೆ ಬೇರೆ ಹಾಸ್ಪಿಟಲ್ಗೆ ಹೋದ್ರೆ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ನೀವು ಏನು ಇಲ್ಲ, ಸುಮ್ಮನೆ ನನ್ನ ಹತ್ರ ಬನ್ನಿ, ನಾನು ಒಂದು ಲೆಟರ್ ಕೊಡ್ತೀನಿ. ಆ ಲೆಟರ್ ತಗೊಂಡೋಗಿ ನೀವು ಆಕ್ಸ್ಫರ್ಡ್ ಅಲ್ಲಿ ಕೊಟ್ರೆ ಫ್ರೀ ಆಗಿ ನಿಮ್ಗೆ ಆಪರೇಷನ್ ಆಗುತ್ತೆ. ಸೊ ನನ್ನ ನಂಬರು ನಿಮ್ಗೆ ಯಾರಾದ್ರೂ ನಮ್ಮ ಆಶಾ ಕಾರ್ಯಕರ್ತರ ಕಡೆಯಿಂದ ನನ್ನ ನಂಬರ್ ತಗೊಳ್ಳಿ. ಸೊ ದಯಮಾಡಿ ಏನಿದ್ರು ನಾನು ಮನೆ ಇರೋದು ಯಡವನಹಳ್ಳಿನೇ ನಂದು ಮನೆ. ಸೊ ಇಲ್ಲೇ ಹತ್ರದಲ್ಲಿ ಇರೋದ್ರಿಂದ ನೀವು ಯಾವಾಗ ನನ್ಗೆ ಕಾಲ್ ಮಾಡಿದ್ರು, ಏನ್ ಎಮರ್ಜೆನ್ಸಿ ಇದ್ರು ನನಗೆ ಕಾಲ್ ಮಾಡಿದ್ರು, ಹೆರಿಗೆ ಸಂಬಂಧಪಟ್ಟಂಗೆ ಆರೋಗ್ಯ ಸಂಬಂಧಪಟ್ಟಂಗೆ ಏನಿದ್ರು ನನಗೆ ಕಾಲ್ ಮಾಡಿ. ಸೊ ಈ ಸೌಲಭ್ಯಗಳು ಏನಿರ್ತದೆ, ಯಾಕಂದ್ರೆ ಅವ್ರ ಮೆಡಿಕಲ್ ಕಾಲೇಜ್ ಅವರು ಬೆಳಿಬೇಕಲ್ವಾ, ಈಗ ಅವ್ರಿಗೂ ಪೇಷಂಟ್ಗಳು ಬೇಕು. ಸೊ ಅದಕ್ಕೆ ಇವಾಗ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದಾರೆ. ಈಗ ಮೊದಲಿನ ತರ ಇಲ್ಲ, ಆಕ್ಸ್ಫರ್ಡ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಸೊ ನೀವು ದಯಮಾಡಿ ಅದರ ಸೌಲಭ್ಯ ಸ್ವಲ್ಪ ತಗೋಬೇಕು ಅಂತ ತಮ್ಮೆಲ್ಲರ ಕಡೆ ವಿನಂತಿ ಮಾಡಿಕೊಡ್ತೀನಿ. ಯಾರ್ಯಾರು ಏನನ್ನ ಕೇಳೋದಿರ್ತಂದ್ರೆ ಕೇಳ್ಬೋದು. ತಿಳ್ಕೊಳ್ಳಿ, ಸಾರ್ವಜನಿಕರಿಗೆ ಎಲ್ರಿಗೂ ಹೇಳೋದಿಷ್ಟೇ, ಯಾರು ಗೆಸ್ಟೆಡ್ ಆಫೀಸರ್ಸ್ ಇರ್ತಾರೋ ಅವ್ರ ಹತ್ರ ಸೈನ್ ಮಾಡಿಸ್ಕೋಬೇಕು. ಅವರು ಡಾಕ್ಟ್ರೇ ಆಗ್ಬೇಕು ಅಂತಿಲ್ಲ, ಸ್ಕೂಲ್ ಪ್ರಿನ್ಸಿಪಲ್ ಕೂಡ ಆಗ್ತಾರೆ, ಅಥವಾ ನಮ್ಮ ಆಫೀಸ್ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಯಾರನ್ನು ದುಡ್ಡು ಕೂಡ ಅವಶ್ಯಕತೆ ಇಲ್ಲ, ದಯಮಾಡಿ ತಿಳ್ಕೊಂಡು. ಉಚಿತವಾಗಿ ಹಾಕಿದ್ದಾರೆ ಬೋರ್ಡು, ಉಚಿತ ಮಾಡ್ತಾರೆ ಅನ್ನೋದು ಅದು ಸರ್ವೇ ಸಾಮಾನ್ಯ. ದಯಮಾಡಿ ತಮ್ಮ ಆಧಾರ್ ಇದೆ
ಬಂದಿರೋದು ತಗೊಳ್ಳೋ ಸರಿ ನಂಗಾದ್ರೆ ಮತ್ತೆ ನಿಮ್ ಪ್ರಕಾರ ತಗೊಳ್ಳೋ ಸರಿ ನಾ ಹೇಳಿ ಅಯ್ಯಪ್ಪ 500 ರೂಪಾಯಿ ತಗೊಳ್ತೇವೆ 200 ರೂಪಾಯಿ ತಗೊಳ್ತೇವೆ ಅಂತ ಪ್ರಶ್ನೆ ಮಾಡ್ತಾರೆ, ಆರೋಪ ಮಾಡ್ತಾವ್ರೆ. ಆರೋಪಕ್ಕೆ ಆ ಅಮ್ಮ ಏನು ಹೇಳ್ತಾರೆ ಕೇಳಿ. 200 ರೂಪಾಯಿ ತಗೊಳ್ಳೋ ಸರಿ ಹಂಗಾದ್ರೆ ಮತ್ತೆ ಅಲ್ಲ ಸಹ 200 ರೂಪಾಯಿ ತಗೊಳ್ಳೋ ಸರಿನಾ ಸರಿನಾ ಅಂತ ಕೇಳ್ತಾರೆ ನಿಮ್ಗ. ಸರಿನಾ 200 ರೂಪಾಯಿ ತಗೊಳ್ಳೋ ಸರಿನಾ ಹಂಗಾದ್ರೆ ಅಯ್ಯಮ್ಮ ಯಾರು ಅವರು ಬೋರ್ಡ್ ಹಾಕಿದಾರಲ್ಲ ಅಲ್ಲಿ ಉಚಿತವಾಗಿ ಅಂತ ಹೇಳಿದಾರಲ್ಲ. ಅದೇ ಸರ್ ಹೇಳ್ತಾರದು ಉಚಿತವಾಗಿ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರದು. ಅವರು ಆರೋಪ ಮಾಡ್ತಾ ಇದಾರೆ. ದಯವಿಟ್ಟು ಮೇಡಮ್ ಈಗ ಸಾಹೇಬ್ರು ನಾಗರಿಕತೆ ಅವರು ಸರ್ ಒಂದು ನಿಮಿಷ ಆಯ್ತು ಮತ್ತೆ ಒಂದೇ ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ಏನೋ ಒಂದು ನಿಮಿಷ ಕಂಪ್ಲೀಟ್ ಮಾಡ್ತೀನಿ ಸರ್. ಬಿಡಿಯೋ ಸಾಹೇಬ್ರೆ ಒಂದ್ ನಿಮಿಷ. ಆಮೇಲೆ ಯಾರು ಅಧ್ಯಕ್ಷ ಯಾರಿದಾರೋ ಒಂದ್ ನಿಮಿಷ. ಈಗ ಪಾಪ ಅವರು ಹೆಣ್ಮಕ್ಳು ಆರೋಪ ಮಾಡ್ತಾ ಇದಾರೆ. ದಯವಿಟ್ಟು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. ನೀವು ಎನ್ಕ್ವೈರಿ ಮಾಡಿಲ್ಲ ಅಂದ್ರೆ ನಾವು ಸಚಿವರು ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿ. ಏನಕ್ಕೆ ಇವ್ರು ತಗೊಂಡ್ರು ಕಾಸು ತಗೊಂಡ್ರು ಅಂತ ಎನ್ಕ್ವೈರಿ ಮಾಡಿ ಫಸ್ಟ್ ನೀವು. ಹಿಂದಿನ ವರ್ಷದಲ್ಲೆಲ್ಲ ಹಾಕಿದ್ದಾರೆ, ಈ ವರ್ಷ ಅದು ಇದು ಮಾಡಿಲ್ಲ. IPR ಮತ್ತೆ ಅದು ಹಾಕಿಲ್ವಾ? ತಿರ್ಗಿ ಮತ್ತೆ ಇದು ಜಂತುಳದ ವ್ಯವಸ್ಥೆ ಅದು ಸಪ್ಲೈ ಇದಾಗ್ತಾ ಇಲ್ಲ ಮೇಡಮ್. ಈಗ ಸ್ವಲ್ಪ ಬಂದ ನಂತರ ಅವನ್ನ ಎಲ್ಲರಿಗೂ ಇದ್ರ ಮೇಲೆ ಬರಕ್ ಮುಂಚೆನೆ ಹಾಕ್ಬೇಕಾಗಿಲ್ಲ. ಹೌದು ಹಾಕ್ಬೇಕು. ಅದು ತಿಂದ ನಂತರ ಅದೇ ನೆಕ್ಸ್ಟ್ ಇನ್ನು PPR ಕೂಡ ಬರುತ್ತೆ. ನಿಮ್ಗೆಲ್ಲ ಹಾಕ್ಸ್ಕೊಳ್ಳಿ. ಬೇಸಿಗೆ ಬಂದ್ರೆ ಏನ್ ಪ್ರಯೋಜನ ಆಗುತ್ತೆ ಮೇಡಮ್? ಇವಾಗ ನಮ್ದು ಒಂದ್ 2 ಕುರಿ ಸತ್ಯ ಹೋಯ್ತು ಮೇಡಮ್. ಅದು ಸ್ವಲ್ಪ ಅದ್ರದ್ದೆಲ್ಲ ನೀವು ಅದು ಮಾಡಿಸ್ಕೊಂಡು ಎಕ್ಸ್ಪ್ರೆಷನ್ದಲ್ಲಿ ಬಂದು ನಾನು ಕೇಳಿದ್ದೀನಿ. ಹೌದಾ? ಕೇಳಿದ್ದೀನಿ ಮೇಡಮ್. ಸರಿ ಹೇಳ್ತೀವಿ, ಅಲ್ಲಿ ತಾಲೂಕು ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅದು ಚಿಗುರು ಮೇಲೆ ಮುಂಚೆನೆ ಆಗ್ಬೇಕು. ಹೌದು, ಅದು ಲಸಿಕೆ ಬಂದ ನಂತರ ನಿಮ್ಗೆ ಅವನ್ ಕೊಡ್ಲೇಬೇಕಾಗುತ್ತೆ. ಬರ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ ಅಲ್ವಾ? ಪ್ರಯತ್ನ ಇದೆ ಅಂತೀರಲ್ಲ ಮೇಡಮ್, ಸರ್ಕಾರದಿಂದ ಎಲ್ಲ ಹೌದು ಇದೆ, ಹೌದು ಸೌಕರ್ಯ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಮಳೆಗೆ ಮುಂಚೆನೆ ಅದು ಹಾಕ್ಬೇಕು. ಕಂಪಲ್ಸರಿ ಅಲ್ವಾ? ಅದು ಕಂಪಲ್ಸರಿನೇ. ಅದು ಲಸಿಕೆ ಬಂದ ನಂತರ ನಿಮ್ಗೆ ಖಂಡಿತವಾಗಿ ಇಲ್ಲ, ಇನ್ನು ಈ ಲಸಿಕೆ ಬಂದಿಲ್ಲ. ಈ ವರ್ಷ ಬಂದ ತಕ್ಷಣ ಹಾಕ್ಬೋದು. ಒಟ್ಟಿಗೆ ಬರ್ಬೋದು, ಒಟ್ಟಿಗೆ ಹಾಕಿಸ್ಕೊಡಿ. ನಾವು ಇದು ಯಾವ್ದು ಆಕ್ಸ್ಫರ್ಡ್ ಅಲ್ಲಿ ಡೆಲಿವರಿ ಮಾಡಿಸ್ತೀರಿ ಉಚಿತವಾಗಿ ಅಂತ ಈಗ ತಾನೇ ಮೇಡಮ್ ಅವ್ರು ಹೇಳಿದ್ರು. ಆದ್ರೆ ಅವರೇನೆ ಒಂದು ಡೆಲಿವರಿ ಮಾಡಿಬಿಟ್ಟು ನಮ್ಮ ತಂಗಿ ಮಗಳನ್ನೇನೆ 4 kg 200 ಗ್ರಾಮ್ ಇದ್ ಮಗುನ ಡೆಲಿವರಿ ಆಗಲ್ಲ ಅಂದ್ಬಿಟ್ಟು ಬರ್ದು ಕೊಟ್ಟಿದ್ರೆ ಇವತ್ತಿನ ದಿವಸ ಒಂದು ಗಂಡು ಮಗು ಉಳಿತಾ ಇತ್ತು. ಅವ್ರೇನ್ ಮಾಡಿದ್ರು, ಇಲ್ಲ ನಾವೇ ಡೆಲಿವರಿ ಮಾಡ್ತೀರಿ ಅಂದ್ಬಿಟ್ಟು ಡೆಲಿವರಿ ಮಾಡಿಬಿಟ್ಟು ಲಾಸ್ಟ್ ಆ ಮಗುನ ಇದು ಗಲೀಜ್ ನೀರು ಕುಡಿದ್ಬಿಟ್ಟೈತೆ, ನೀವು ಎಲೆಕ್ಟ್ರಾನಿಕ್ ಸಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ, ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸ್ರಿ ಬದುಕ್ತಾರೆ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡು ಹೋಗಿ 1,20,000 ರೂಪಾಯಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಮೇಲೆ ಲಾಸ್ಟ್ ಮಗು ಅಲ್ಲೇ ಸತ್ತೋಯ್ತು. ಮಗು ಸತ್ತೋದ್ಮೇಲೆ ನಾನು ಅದನ್ನ ಮಗುನ ಎತ್ಕೊಂಡು ಹಾಸ್ಪಿಟ್ಲ್ ಹತ್ರ ಟ್ರೈಟ್ ಮಾಡ್ಬೇಕಂದ್ಬಿಟ್ಟು ಆ ಮಗುನ ಎತ್ಕೊಂಡ್ಬಂದು ನಾನು ಹಾಸ್ಪಿಟ್ಲ್ ಹತ್ರ ಎತ್ಕೊಂಡ್ಬಂದ್ಮೇಲೆ ಅವ್ರ ತಂದೆ ತಾಯಿ ಎಲ್ಲರೂ ಅಲ್ಲಿ ಬಂದು ಓಡಾಡ್ಕೊಂಡಿದ್ದಾಗ ಆಮೇಲೆ ಪೊಲೀಸ್ ಅವ್ರನ್ನ ಕರೆಸಿ, ಇಲ್ಲ ಸರ್ ಏನೋ ಇದಾಗೋಗೈತೆ, ಅವ್ರು ಜಾಬ್ ಹೋಗ್ತೇವೆ ಅಂದ್ಬಿಟ್ಟು ಅವ್ರನ್ನ ನನ್ನ ವಾಪಸ್ ಕಳಿಸಿ ಮಗುನ ಎತ್ಕೊಂಡೋಗಿ ನಾವು ಮಣ್ಣು ಮಾಡಿದ್ರಿ. ಇದಕ್ಕ ಯಾಕೆ ಹಿಂಗ್ ಮಾಡ್ತೀರ ನೀವು? ಆದ್ರೆ ಮಾಡ್ರಿ, ಇಲ್ಲಾಂದ್ರೆ ಯಾಕೆ ಸುಮ್ಮನೆ ಪಾಪ ಹೆಣ್ಮಕ್ಳನ್ನ ಮಕ್ಕಳು ಸಾಯಿಸ್ತೀರಿ ನೀವು ಗೌರ್ಮೆಂಟ್ ಆಫೀಸಲ್ಲ ಡಾಕ್ಟರ್ಗಳು ದೇವರುಗಳಿದ್ದಂಗೆ. ಆದ್ರೆ ದೇವರುಗಳೇನೆ ಮಕ್ಕಳನ್ನ ಸಾಯಿಸ್ಬಿಟ್ರೆ ನೀವು ಅದಕ್ಕೆ ಏನು ಒಂದು ಬೆಲೆನೇ ಇಲ್ಲ. ಇದು ಬೇಕಂದ್ರೆ ಇವಾಗ ಅವ್ರ ತಂದೆ ತಾಯಿನ ಕರೆಸ್ತೀನಿ, ಇಲ್ಲೇ ಇದ್ದಾರೆ ನಮ್ ಜಿಗುಲ್ದವ್ರೇನೆ ರಜನಿ ಅಂದ್ಬಿಟ್ಟು ಆ ಮಗುನ ಸತ್ತಾಯ್ತು ಗಂಡು ಮಗು. ಅದಕ್ಕೆ ನೀವು ಹೆಂಗೆ ಏನಾಯ್ತು ಅಂತ ನಾವು ಈಗ ನಮ್ಗೆ ಇದೇ ಇರ್ಬೇಕೀಗ. ಈ ಹಸು ಅಥವಾ ಕುರಿ ಏನಾದ್ರೂ ಸತ್ತಿದ್ದೆ ಆದ್ರೆ ಅದಕ್ಕೆ ತಕ್ಷಣವೇ ನೀವು ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿಸಿ, ಹಸು ಸತ್ರೆ ನಿಮ್ಗೆ 10,000 ಎಕ್ಸ್ಗ್ರೇಷಿಯಾ ಕೊಡ್ತಾರೆ ಸರ್ಕಾರದಿಂದ. ಮತ್ತೆ ಕುರಿ ಮೇಕೆ ಸತ್ರೆ 5,000 ಕೊಡ್ತಾರೆ. ನಂತರ ನಿಮ್ಗೆ ಸ್ಕೀಮ್ ಅಲ್ಲಿ ನೆಕ್ಸ್ಟ್ ಇನ್ನು ಜನವರಿಗೆ ಬರ್ಬೋದು. ಅದು ತಾಲೂಕು ಹೆಡ್ ಕ್ವಾರ್ಟರಿಂದ ನಿಮ್ಗೆ ಯಾರ್ಯಾರ್ದು ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಕೀಮ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕಳಿಸ್ಕೊಡ್ತಾರೆ. ಅದನ್ನ ನಾವು ನಿಮ್ಗೆ ತಿಳಿಸ್ತೀವಿ. ನೆಕ್ಸ್ಟ್ ಬರ್ತಿ ಬೆಲೆ ಪಶು ಆಸ್ಪತ್ರೆಗೆ ಬಂದು ನೀವು ಕೇಳ್ಬೋದು. ನಂತರ ನಿಮ್ಗೆ ಈಗ ಬೀದಿ ನಾಯಿಗಳನ್ನ ಒಂದು ನಿಯಂತ್ರಣಕ್ಕೋಸ್ಕರ ಈಗೆಲ್ಲ ಅವುಗಳಿಗೆ ಆಪರೇಷನ್ ಮಾಡೋಕ್ಕೆ ಅಂತ ಈಗ ಚಂದಾಪುರ, ಸರ್ಜಾಪುರ ಆ ಕಡೆಯಿಂದ ಬರ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಇದೆಯಾ? ನಂತರ ಇದಾಗಿದೆ ಅಂದ್ರೆ ಇಷ್ಟು ಬರ್ತಾ ಇದ್ರೆ ಒಂದೊಂದು ನಂತರ ಹೌದು ನೆಕ್ಸ್ಟ್ ಬರ್ತಾರೆ.
ಆಮೇಲೆ ನಿಮ್ಮಲ್ಲಿ ಯಾವ್ದಾದ್ರು ತುಂಬಾ ಸೀರಿಯಸ್ ಆದ್ರೆ 9 ಗಂಟೆಯಿಂದ ನಮ್ಮ ಆಸ್ಪತ್ರೆ ಅವಧಿ ಮುಗಿದ ನಂತರ ನಿಮ್ಗೆ ಯಾವ್ದಾದ್ರು ಕುರಿ ಅಥವಾ ಮೇಕೆ ಸೀರಿಯಸ್ ಆಗಿದ್ದೆ ಆದ್ರೆ ನಿಮ್ಮ ರಾಸುಗಳಿಗೆ ಆಂಬುಲೆನ್ಸ್ 1962 ಕಾಲ್ ಮಾಡಿದ್ರೆ ನಿಮ್ಗೆ 9 ಗಂಟೆಯಿಂದ 5 ಗಂಟೆ ಒಳಗಡೆ ನಿಮ್ಗೆ ಸರ್ವಿಸ್ ಕೊಡ್ತಾರೆ. ಅವರು ಮನೆ ಬಾಗಿಲಿಗೆ ಬಂದು ಸರ್ವಿಸ್ ಕೊಡ್ತಾರೆ ಜೀಪಲ್ಲಿ. ಅದನ್ನೊಂದು ಎಂಟ್ರಿ ಮಾಡ್ಕೊಳ್ಳಿ, 1962 ನಂಬರು. ಅದಕ್ಕೆ ಕಾಲ್ ಮಾಡಿದ್ರೆ ಅದಕ್ಕೆ ಫ್ರೀ ಕಾಲ್. ಅದು ನಿಮ್ಗೆ ಅಲ್ಲಿ ಎಂಟ್ರಿ ಆಗಿ ಅಲ್ಲಿಂದ ನಿಮ್ಗೆ ಆಂಬುಲೆನ್ಸ್ ಬಂದು ಉಚಿತವಾಗಿ ನಿಮ್ಗೆ ಕೊಡ್ತಾರೆ. ಮತ್ತೆ ರೇಬಿಸ್ ಅಲ್ಲಿ ಉಚಿತವಾಗಿ ಎಲ್ಲಾ ನಾಯಿಗಳಿಗೂ ರೇಬಿಸ್ ಇಂಜೆಕ್ಷನ್ಗಳನ್ನ ಹಾಕ್ತಾ ಇದ್ದೀವಿ. ಹಾಕ್ಸ್ಕೋಬಹುದು ನಿಮ್ಮಲ್ಲಿರೋ ನಾಯಿಗಳಿಗೆ, ಯಾವುದೇ ಸಾಕಿರೋ ನಾಯಿ ಆಗಲಿ ಬೀದಿ ನಾಯಿ ಆಗಲಿ ಉಚಿತವಾಗಿ ರೇಬಿಸ್ ಇಂಜೆಕ್ಷನ್ನ ಹಾಕ್ಸ್ಕೊಳ್ಬಹುದು. ಇಷ್ಟು ಇಲಾಖೆಯಿಂದ ನಾಯಿಗಳನ್ನ ಅವರು ತೆಗೆದುಕೊಂಡು ಹೋಗಿ ಅದಕ್ಕೆ ಸಂತಾನರಣ ಶಸ್ತ್ರಚಿಕಿತ್ಸೆ ಮಾಡಿ ಅದಕ್ಕೆ ರ್ಯಾಬಿಸ್ ಇಂಜೆಕ್ಷನ್ ಬರ್ತಿದ್ದಂಗೆ ಇಂಜೆಕ್ಷನ್ ಹಾಕಿ ಅದಕ್ಕೆ ಊಟ ಉಪಚಾರ ನೋಡ್ಕೊಂಡು ತಿರ್ಗಾ ವಾಪಸ್ ಕಳಿಸ್ಕೊಡ್ಬೇಕು. ಅದಕ್ಕೆ ಸುಮಾರು 6 ದಿನ ಟೈಮ್ ತಗೊಳುತ್ತೆ ಒಂದು ನಾಯಿಗೆ. ಒಂದು ಸಲ ತಗೊಂಡೋದ್ರೆ 30 ನಾಯಿ ತಗೊಂಡು ಹೋಗ್ತಾರೆ. ತಿರ್ಗಾ ಕರ್ಕೊಂಡ್ಬಂದು ಅದೇ ಜಾಗಕ್ಕೆ ಬಿಡ್ತಾರೆ. ಯಾವ ನಾಯಿಗೆ ಕಿವಿನ ಕಟ್ ಮಾಡಿರ್ತಾರೆ ಅದು ಆಗಿದೆ ಅಂತೇಳಿ ಅರ್ಥ. ಅವ್ರ ಹತ್ರ ಇರೋದು 30 ನಾಯಿ ನೋಡ್ಕೊಳ್ಳೋದಿಕ್ಕೆ. ಅವ್ರು ನಾವೇನ್ ಅನ್ಕೋತೀವಿ, ಒಂದೇ ಸಲ ನಮ್ಮಲ್ಲಿ ನಾವೆಲ್ಲ ಎತ್ಕೊಂಡು ಹೋಗ್ಬಿಡಿ, ಒಂದೇ ಸಲ ತಗೊಂಡ್ ಕೊಡಿ ಅಂತ. ಆದ್ರೆ 500 ನಾಯಿನೂ ಒಂದೇ ಸಲ ತೆಗೆದುಕೊಂಡು ಹೋಗಕ್ ಆಗಲ್ಲ. ಸರ್ವೆ ಮಾಡ್ತಾರೆ ಫಸ್ಟ್. ಅದರಲ್ಲಿ ಕೆಲವು ನಾಯಿಗಳಿಗೆ ಅವಶ್ಯಕತೆ ಇರಲ್ಲ, ಅವನು ಬಿಟ್ಬಿಡ್ತಾರೆ. ಕೆಲವಕ್ಕೆ ಹೆಲ್ತ್ ಇಶ್ಯೂ ಹಿಡಿದಾಗ ಚೆಕ್ ಮಾಡ್ತಾರೆ, ಹೆಲ್ತ್ ಇಶ್ಯೂಸ್ ಇದ್ರೆ ಅದು ಬಿಟ್ಬಿಡ್ತಾರೆ. ಕೆಲವು ಪ್ರೆಗ್ನೆಂಟ್ ಇರ್ತವೆ ನಾಯಿಗಳು, ಅವನು ಮುಟ್ಟೋದಿಲ್ಲ. ಎಲಿಜಿಬಿಲಿಟಿ ಇರುವಂತ ನಾಯಿನ ಅಂತ 30 ನಾಯಿನ ಎತ್ಕೊಂಡು ಹೋಗುವಂಥದ್ದು. ಅದಕ್ಕೆ ಟೈಮ್ ತಗೊಳುತ್ತೆ. ಆಮೇಲೆ ಗಮನಿಸ್ ನೋಡಿ, ನಾವ್ ಅನ್ಕೊಂಡ್ಬಿಡ್ತೀವಿ ಒಂದೇ ಸಲ ಎಲ್ಲ ನಾಯಿಗಳು ಎತ್ಕೊಂಡು ಹೋಗ್ಬಿಡಿ ಅಂತ. ಎಲ್ಲ ನಾಯಿಗಳು ಎತ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಬ್ಯಾಲೆನ್ಸ್ ತಪ್ಪೋಗುತ್ತೆ. ನಮ್ದೊಂದು ಇದೆಯಲ್ಲ ಬ್ಯಾಲೆನ್ಸ್, ಸೋಷಿಯಲ್ ಬ್ಯಾಲೆನ್ಸ್ ಇದೆಲ್ಲ ತಪ್ಪೋಗುತ್ತೆ. ಅದಕ್ಕೆ ಹಂಗೆ ಮಾಡಲ್ಲ, ಒಂದೊಂದು ಏರಿಯಾ ಮಾಡ್ತಾರೆ. ಹಂಗೆ ನಮ್ಮ ಪಂಚಾಯತಿನ 5 ಭಾಗ ಮಾಡಿದ್ದಾರೆ. ಈಗ ಅದ್ರಲ್ಲಿ 2 ಭಾಗ ಆಗಿದೆ, ಇನ್ನು 3 ಭಾಗ ಮಾಡ್ಬೇಕು. ಮಾಡ್ತಾರೆ. ಇಲ್ಲ ಸರ್, ಬರ್ತಾರೆ. ಬಿದಿರ್ಗುಪ್ಪೆ ಆ ಕಡೆ ಪೂರ್ತಿ ಆಗಿದೆ, ಇವಾಗ ಈ ಕಡೆ ಮಾಡ್ತಾರೆ. ನಮ್ಮಿಂದ ಪಂಚಾಯತಿಂದ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀವಿ, ಮಾಡ್ತಾರೆ. ಪಂಚಾಯತಿಯಿಂದ ಆರ್ಥಿಕ ಸಾಕ್ಷರತೆಯಿಂದ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಮಹಿಳೆಯರಿಗೆ SH ಮಹಿಳೆಯರಿಗೂ ಸಹ ಏನು ಅಂತಂದ್ರೆ ಅವರಿಗೆ 1 ದಿನದ ತರಬೇತಿ ಮಟ್ಟಿಗೆನೂ ಸಹ ಬ್ಯಾಂಕ್ ವತಿಯಿಂದನೂ ಸಹ ತರಬೇತಿಯನ್ನ ಕೊಡ್ತೀವಿ. ಹಾಗೆ ಕೆನರಾ ಬ್ಯಾಂಕಿಂದನೂ ಸಹ ಕೆನರಾ ಬ್ಯಾಂಕ್ ಹಾರೋಡಿ ರೂಟ್ ಸೆಟ್ ಮೂಲಕವಾಗಿಯೂ ಸಹ ಇವರಿಗೆ ಟೈಲರಿಂಗ್ ತರಬೇತಿ ಹಾಗೆ ಬ್ಯೂಟಿ ಪಾರ್ಲರ್ ತರಬೇತಿನೂ ಸಹ ಒದಗಿಸ್ಕೊಡ್ತೀವಿ. ಹಾಗೆ ಇವರಿಗೆ ಲೋನಿನ ವ್ಯವಸ್ಥೆಗಳನ್ನು ಸಹ, ಗುಂಪು ಲೋನಿನ ವ್ಯವಸ್ಥೆಗಳನ್ನು ಸಹ ಮಾಡಿಕೊಡ್ತೀವಿ. ಹಾಗೆ ಅದ್ರ ಜೊತೆಯಲ್ಲಿ ಸಹ ಅವರಿಗೆ ಹಣಕಾಸಿನ ವ್ಯವಸ್ಥೆನೂ ಸಹ ಮುದ್ರಾ ಯೋಜನೆ ಅಡಿಯಲ್ಲಿ ಸಹ ಅವರಿಗೆ ಸಾಲ ಸೌಲಭ್ಯನ ನೀಡುವಂಥದ್ದು. ಹಾಗೆ ಯಾರಾದ್ರೂ ಮಹಿಳೆಯರು ಒಂದು ಉದ್ಯೋಗವನ್ನ ಶುರು ಮಾಡ್ತಾರೆ ಅಂತಂದ್ರೂ ಸಹ ಗುಂಪು ಲೋನ್ ಆಗಿರ್ಬೋದು ಅಥವಾ ವೈಯಕ್ತಿಕ ಲೋನ್ ಆಗಿರ್ಬೋದು ಸಹ ಒದಗಿಸಿಕೊಡುವಂಥದ್ದು ಮಹಿಳೆಯರಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ. ಹಾಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಇದೆ, PMEGP, PMEGP ಮತ್ತೆ PMFME ಸಹ ಸಬ್ಸಿಡಿ ಲೋನ್ಸ್ ಅಡಿಯಲ್ಲಿ ಸಿಗುವಂಥದ್ದು. ಇದು ಆನ್ಲೈನ್ ಮೂಲಕವಾಗಿ ಅಪ್ಲೈ ಮಾಡುವಂಥದ್ದು. ಮುದ್ರಾ ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಆಗಿರ್ಬೋದು, ಸೊ ಇದು ನೇರವಾಗಿ ಬ್ಯಾಂಕಿನ ಮೂಲಕವಾಗಿ ತೆಗೆದುಕೊಳ್ಳುವಂತದ್ದಾಗಿದೆ. ಸೊ ಹಾಗೆ PMJDY ಅಂದ್ರೆ ಜನ್ಧನ್ ಯೋಜನಾ ಖಾತೆಯನ್ನೇ ಸಹ ಎಲ್ಲರೂ ಸಹ ಒಳಗೊಂಡಿರ್ತೀರಾ. ಸೊ ಈ ಯೋಜನೆ ಅಡಿಯಲ್ಲಿ ಏನು ಅಂತಂದ್ರೆ ಮುಖ್ಯವಾಗಿ ಈ ಯೋಜನೆ ಅಡಿಯಲ್ಲಿ ಇದು 0 ಬ್ಯಾಲೆನ್ಸ್ ಅಕೌಂಟ್ ಅಂತ ಹೇಳಿ ಕರೀತಾರೆ. ಸೊ ಈ ಅಕೌಂಟಿಗೂ ಸಹ ಇನ್ಶೂರೆನ್ಸ್ 2 ಲಕ್ಷದವರೆಗೂ ಸಹ ಕವರ್ ಆಗುತ್ತೆ. ಸೊ ದಯಮಾಡಿ ಎಲ್ರಿಗೂ ಸಹ ರೂಪೇ ಕಾರ್ಡ್ ಅಂತ ಹೇಳಿ ATM ಕಾರ್ಡ್ ಸಹ ಕೊಟ್ಟಿರ್ತಾರೆ. ಸೊ ಅದನ್ನ ರೂಪೇ ಕಾರ್ಡ್ ಅನ್ನ ತಿಂಗಳಿಗೊಮ್ಮೆ ಬಳಕೆ ಮಾಡಿ. ಸೊ ಬಳಕೆ ಮಾಡಿ ಒಂದು ವೇಳೆ ಆ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದ ಪಕ್ಷದಲ್ಲಿ ಅಂತ ಕುಟುಂಬಕ್ಕೆ 2 ಲಕ್ಷದವರೆಗೂ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಸೊ ಅದೇ ತರದಲ್ಲಿ ಮುಖ್ಯವಾಗಿ ಹಿರಿಯರಲ್ಲಿ ಫೋನ್ ಪೇ, ಗೂಗಲ್ ಪೇನೂ ಸಹ ಲಿಮಿಟೇಷನ್ಸ್ ಇರುತ್ತೆ. ಹೆಚ್ಚುವರಿ 0 ಬ್ಯಾಲೆನ್ಸ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಅನ್ನು ಹೆಚ್ಚುವರಿ ಮಾಡ್ಕೊಂಡಿದ್ರು ಸಹ ನಿಮಗೆ TDS ಅಂತ ಹೇಳಿ ಕಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಾರ್ಮಲ್ ಅಕೌಂಟ್, ಸೇವಿಂಗ್ ಅಕೌಂಟ್ ಯಾರೆಲ್ಲ ಮಾಡ್ಕೊಂಡಿದ್ದೀರಾ, ಸೇವಿಂಗ್ ಅಕೌಂಟ್ಗೆ ನೀವು ಫೋನ್ ಪೇ, ಗೂಗಲ್ ಪೇ ಸಹ ಬಳಕೆ ಮಾಡಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲಾನು ಸಹ ಆನ್ಲೈನ್ ಯೂಸ್ ಮಾಡ್ತಿದ್ದೀರಾ. ಗೂಗಲ್ ಪೇ, ಫೋನ್ ಪೇ ಎಲ್ಲಾನು ಸಹ
ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಪ್ರಕರಣಗಳು ಸಹ ಹೆಚ್ಚಾಗ್ತಿದೆ. ಒಂದು ವೇಳೆ ಯಾವ ರೀತಿ ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಂದ್ರೆ, ಸೊ ಇದರಲ್ಲಿ ನಿಮಗೆ ಒಂದು SMS ಸಹ ಬರುತ್ತೆ. SMS ಮೂಲಕ ಆಗಿರ್ಬೋದು ಅಥವಾ ಕರೆಗಳ ಮೂಲಕವಾಗಿರ್ಬೋದು ಅಥವಾ ಕೆಲಸಗಳನ್ನ ಒದಗಿಸ್ಕೊಡ್ತೀವಿ ಅಥವಾ ಲಾಟ್ರಿ ಗೆದ್ದಿದ್ದೀರಾ ಅಂತ ಹೇಳಿ ಸಹ ನಿಮಗೆ SMS ಬರೋದ್ರ ಮೂಲಕವಾಗಿ ನಿಮ್ಮ ಒಂದು ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ರೆ OTP ಕೇಳೋದ್ರ ಮೂಲಕವಾಗಿ ನಿಮ್ಮ ಅಕೌಂಟ್ ಅಲ್ಲಿ ಅಷ್ಟು ದುಡ್ಡು ಸಹ ಕಳ್ಕೊಳ್ತೀರಾ. ಸೊ ದಯವಿಟ್ಟು ಸಹ ಒಂದು ವೇಳೆ ಫೋನಿನ ಮೂಲಕವಾಗಿ ನಿಮ್ಮ CVV ನಂಬರ್ ಅನ್ನ ಹೇಳಿ ಅಂತಂದ್ರೆ ದಯವಿಟ್ಟು ಶೇರ್ ಮಾಡಬೇಡಿ. ಹಾಗೆ ಲಿಂಕ್ಗಳಿಗೆ ಓಕೆ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ತಿಳಿಸಕ್ ಹೋಗ್ಬೇಡಿ. ಸೊ ಹಾಗಾಗಿ ಇದೊಂದು ಒಂದು ಸೈಬರ್ ಕ್ರೈಮ್ ನ ತಡೆಗಟ್ಟುವುದಕ್ಕೋಸ್ಕರವಾಗಿ ನಿಮಗೆ ತಿಳಿಸ್ತಿದ್ದೇನೆ. ಸೊ ಇದರಲ್ಲಿ ಹೆಲ್ಪ್ ಲೈನ್ ನಂಬರ್ ಇದೆ, ಒಂದು ಸೈಬರ್ ಪ್ರಕರಣಕ್ಕೆ ನಿಮ್ಮ ದೂರನ್ನ ದಾಖಲಿಸಲಿಕ್ಕೋಸ್ಕರವಾಗಿ 1930 ಅಂತ ಹೇಳಿ ಸಹ ಹೆಲ್ಪ್ ಲೈನ್ ಇದೆ. ಸೊ ಹಾಗೆ ಕೇಂದ್ರ ಸರ್ಕಾರದಿಂದ 2 ಇನ್ಶೂರೆನ್ಸ್ ವಿಮೆ ಸೌಲಭ್ಯಗಳನ್ನು ಸಹ ಮಾಡ್ಕೊಡ್ತಿದ್ದಾರೆ. ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಬಂದಂತಹ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ 18 ರಿಂದ 70 ವರ್ಷದ ಒಳಗಡೆ ಇರುವಂತವರು ಮಾಡಿಸ್ಕೊಳ್ಳುವಂಥದ್ದು. ಸೊ ಇದರಲ್ಲಿ ವರ್ಷಕ್ಕೊಮ್ಮೆ 20 ರೂಪಾಯಿ ಕಟ್ ಆಗುತ್ತೆ. ಸೊ ಒಂದು ವೇಳೆ ಆ ವ್ಯಕ್ತಿ ಅಪಘಾತದಲ್ಲಿ ಮರಣವಾದ ಪಕ್ಷದಲ್ಲಿ ಆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಬರುತ್ತೆ. ಹಾಗೆ ಮತ್ತೊಂದು ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ. ಸೊ ಈಗ 18 ರಿಂದ 50 ವರ್ಷದ ಒಳಗಡೆ ಇರುವಂತವರು ಮಾಡಿಸ್ಕೊಳ್ಳುವಂಥದ್ದು. ಒಂದು ವೇಳೆ 18 ರಿಂದ 50 ವರ್ಷದ ಒಳಗಡೆ ಆ ವ್ಯಕ್ತಿ ಏನಾದ್ರು ನಾರ್ಮಲ್ ಡೆತ್ ಆದ್ರೆ ನಾಮಿನಿಗೆ 2 ಲಕ್ಷದವರೆಗೂ ಸಹ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಸೊ 2 ಯೋಜನೆಗಳು ಸಹ ಸಂಬಂಧಪಟ್ಟಂತ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆ ಇದೆಯೋ ಸೊ ಅಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಅಪ್ಲಿಕೇಶನ್ ಫಾರ್ಮ್ಸ್ ಸಹ ಸಿಗುತ್ತೆ. ಅಪ್ಲಿಕೇಶನ್ ಫಾರ್ಮ್ಸ್ ನ ಫಿಲ್ಅಪ್ ಮಾಡಿ ಒಂದ್ಸಲ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡುವಾಗ ಸೊ ಅದು ಇನ್ಶೂರೆನ್ಸ್ ಕವರ್ ಆಗುತ್ತೆ. ಇದನ್ನ ಯಾವ ರೀತಿ ಕ್ಲೈಮ್ ಮಾಡುವಂತ ಪ್ರೋಸೆಸ್ ಅಂತಂದ್ರೆ 1 ತಿಂಗಳ ಒಳಗಡೆ ಡೆತ್ ಸರ್ಟಿಫಿಕೇಟ್ ಯಾರು ನಾಮಿನಿ ಇರ್ತಾರ ಅವ್ರದ್ದು ತಗೊಂಡೋಗಿ ಡೆತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಬ್ಯಾಂಕ್ ಬುಕ್ ಎಲ್ಲನೂ ಸಹ ತಗೊಂಡೋಗಿ ಬ್ಯಾಂಕಿಗೆ ಸಬ್ಮಿಟ್ ಮಾಡುವಾಗ ಅದು ಇನ್ಶೂರೆನ್ಸ್ ಕವರ್ ಆಗುತ್ತೆ. ಸೊ ಅದೇ ತರದಲ್ಲಿ ಸಹ ರೈತರಿಗೆ KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಲೋನ್ ಸಹ ವ್ಯವಸ್ಥೆ ಸೌಲಭ್ಯ ಇರುತ್ತೆ. ಹಾಗೆ ರೈತರಿಗೂ ಸಹ ಪಶು ಸಾಕಾಣಿಕೆ, ಕೋಳಿ ಸಾಕಾಣಿಕೆನೂ ಸಹ ಒಂದು ತರಬೇತಿಗಳನ್ನು ಸಹ ನಾವು ಕೊಡ್ತೀವಿ. ಸೊ ಹಾಗಾಗಿ ಯಾರಾದ್ರೂ ಆಸಕ್ತಿ ಇದೆ ನಮ್ಗೆ ತರಬೇತಿ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಕಚೇರಿಯನ್ನು ಸಹ ತಾಲೂಕ್ ಪಂಚಾಯತಿಗೆ ಇದೆ, ವಿಸಿಟ್ ಮಾಡಿದ್ರೆ ಖಂಡಿತವಾಗಿ ನೀವು ಒಂದು ಮಿನಿಮಮ್ ಒಂದು 50 ಜನ ಅಥವಾ 30 ಜನ ಅದು ಇರಬೇಕು. ಸೊ ಅಂತವರಿಗೆ ಸಹ ಒಂದು ತರಬೇತಿ ಕೊಡೋದ್ರ ಮೂಲಕವಾಗಿ ಒಂದು ಸರ್ಟಿಫಿಕೇಟ್ ಸಹ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಧನ್ಯವಾದ.